ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಅಡವಿರಾಯನ ಸನ್ನಿಧಾನದಲ್ಲಿ 32ನೇಯ ರಾಘವೇಂದ್ರ ಸಪ್ತಾಹ ಮಹೋತ್ಸವ. ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದು ವಿಶೇಷವಾಗಿ ಪ್ರಾಣದೇವರಿಗೇನೆ ಪ್ರೀತಿಯಾಗಿದೆ ಅಂತನ್ನೋದು ಸೂಚನೆ. ಇದು ಈ ಮೊದಲು ಒಂದು ಬಾರಿ ಆಗಿತ್ತಿಲ್ಲಿ. ಆಗ ಆದ ಕಾರ್ಯಕ್ರಮವನ್ನು ಮಂತ್ರಾಲಯ ಸ್ವಾಮಿಗಳ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ ವರ್ಧಂತಿಯನ್ನು ಮಧ್ಯದಲ್ಲಿಟ್ಟುಕೊಂಡು ಬರುವ ಈ ಒಂದು ವಾರದ ಕಾರ್ಯಕ್ರಮವನ್ನು ಮುಖ್ಯ ಪ್ರಾಣದೇವರು ಎಷ್ಟು ಆಸ್ವಾದನೆ ಮಾಡಿದರು ಅಂದರೆ, ಒಂದು ಬಾರಿ ಸಾಲೋದಿಲ್ಲ, ಇನ್ನೊಂದು ಬಾರಿ ಮಾಡಬೇಕು ಅಂತ ಈ ಊರಿನಲ್ಲಿ ಮತ್ತೊಮ್ಮೆ ಮಾಡಿಸ್ಕೊಳ್ತಾ ಇದ್ದಾರೆ. ಯಾವಾಗ ಮಾಡಿಸ್ಕೊಳ್ತಿದ್ದಾರೆ ಅಂದರೆ ಸರಿಯಾಗಿ 32ನೇದ್ದಕ್ಕೆ. ಯಾಕೆ 32ನೇದ್ದಕ್ಕೆ ಅಂದರೆ ವಾಯುದೇವರ ಲಕ್ಷಣಗಳೇ 32. ವಾಯುದೇವರ ದೇಹದ ಲಕ್ಷಣಗಳೆಷ್ಟು, ಸಲ್ಲಕ್ಷಣಗಳು ಅಂತ ಕೇಳಿದ್ರೆ 32. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಹೇಳುವಾಗ ಸಂಪೂರ್ಣ ಲಕ್ಷಣ ಚಡಂ ನವರಾಜಮಾನದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್. 32 ಲಕ್ಷಣಗಳಿಂದ ಕೂಡಿದ ದೇಹ, ಆ ದೇಹದಲ್ಲಿ ವಾಯುದೇವರು ಪ್ರವೇಶ ಮಾಡಿದರು ಅಂತ ಹೇಳುವಾಗ ವಾಯುದೇವರ ದೇಹದ ಲಕ್ಷಣ 32. ಅಡವಿರಾಯ ಮುಖ್ಯ ಪ್ರಾಣದೇವರು 32. ಹಾಗಾದರೆ 32ನೇದ್ದು ಇಲ್ಲೇ ಆಗಲಿ ಮತ್ತೊಂದು ಸರ್ತಿ ಅಂತ ರಾಘವೇಂದ್ರ ಸಪ್ತಾಹ ಮಹೋತ್ಸವವನ್ನು ಮತ್ತೊಂದು ಬಾರಿ ಇಲ್ಲಿ ಮಾಡಿಸ್ಕೊಳ್ತಾ ಇದ್ದಾರೆ. ಇದು ಎದರ ಸೂಚನೆ ಅಂದರೆ ನನಗೆ ಪ್ರೀತಿಯಾಗಿದೆ ಅನ್ನೋದರ ಸೂಚನೆ. ಅದು ಇಲ್ಲದೇ ಇದ್ರೆ 32ಕ್ಕೆ ಇಲ್ಲಕ್ಕೆ ಬರಬೇಕಾಗಿತ್ತು. ಇನ್ಯಾ ಬೇಕಾದಷ್ಟು ಊರುಗಳಿದ್ದು ಮಂತ್ರಾಲಯ ಸ್ವಾಮಿಗಳ ಶಿಷ್ಯರ ಅದಕ್ಕೇನು ಕಡಿಮೆ ಇಲ್ಲ, ಮಾಡಲಿಕ್ಕೂ ಬೇಕಾದಷ್ಟು ವ್ಯವಸ್ಥೆ ಇದೆ. ಇದ್ದರೂ ಕೂಡ ಇಲ್ಲೇ ಆಗಬೇಕು ಅಂದರೆ ಆ ಪ್ರಾಣದೇವರಿಗೆ ಇದು ಪ್ರೀತಿಯಾಗಿದೆ, ಅದಕ್ಕೆ ಮಾಡಿಸ್ಕೊಳ್ತಾ ಇದ್ದೇವೆ ಅಂತ ತಿಳಿಸಿಕೊಡ್ತಿದ್ದಾರೆ. ಆ ಪ್ರಾಣದೇವರ ಅವತಾರಗಳ ಬಗ್ಗೆ ಹೇಳಬೇಕು ಅಂತ ನಮ್ಮ ಪರಿಮಳಾಚಾರ್ಯರು ವಿಷಯವನ್ನು ಕೊಟ್ಟಿದ್ದಾರೆ. ನನ್ನ ಬಗ್ಗೆ ಬಹಳ ಅಭಿಮಾನದಿಂದ ಹೇಳಿದ್ದಾರೆ. ಅವರು ನಂಗೆ ಸೋದರ ಮಾವನೂ ಹೌದು. ನಮ್ಮ ಸೋದರ ಮಾವನರಾದ ಪರಿಮಳಾಚಾರ್ಯರು ಕಳೆದ 8 ವರ್ಷಗಳಿಂದ ಒಂದು ಕಾರ್ಯಕ್ರಮಕ್ಕೂ ಬಿಡದೆ ಈ ಸಪ್ತಾಹ ಮಹೋತ್ಸವಕ್ಕೆ ಪ್ರತಿ ಬಾರಿ ಕರೆದು ಯಾವುದಾದ್ರೂ ಒಂದು ವಿಷಯವನ್ನು ಕೊಟ್ಟು ನೀ ಹೇಳಲೇಬೇಕು ಅಂತ ಅಷ್ಟು ಪ್ರೀತಿಪೂರ್ವಕವಾಗಿ ಕರೆದು ಹೇಳಿದ್ದಕ್ಕೆ ಇಲ್ಲಿ ಬಂದು ಕೂತು ಇವತ್ತು ಪ್ರವಚನ ಮಾಡ್ತಾ ಇದ್ದೇನೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಆಶ್ಚರ್ಯ ಆಗ್ತದೆ. ನಾನು ಅದೇ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಇಡೀ ಜನಸಮೂಹವನ್ನು ಇಷ್ಟು ಜನರು ಕರ್ಕೊಂಬರಬೇಕು, ಕೂಡಿಸ್ಬೇಕು, ಮಾಡಬೇಕು ಅಂದರೆ ಸಣ್ಣ ಕೆಲಸ ಅಲ್ಲದು, ದೊಡ್ಡ ಪ್ರಯತ್ನ ಅದು. ಅವ್ರು ಹೇಳಿದ್ದು ಒಂದೇ ಮಾತು, ನಾವೆಲ್ಲ ಇಷ್ಟು ಯಾಕೆ ಪ್ರಯತ್ನ ಪಡ್ತಿದ್ದೇವೆ ಅಂದರೆ ನಾವು ಎಷ್ಟು ಜನ ಇದ್ದೀವಿ ಅಂತ ಗೊತ್ತರ ಆಗಲಿ ಅನ್ನೋದಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತಾರ ಅವ್ರು, ಬೇರೆ ಏನಿಲ್ಲ. ನಮ್ಮ ಮನ್ಯಾಗ ನಾವು ಕೂತಿದ್ವಿ ಅಂದರೆ ಯಾರು ಎಷ್ಟು ಇದ್ದೀವಿ, ಎಲ್ಲಿದ್ದೀವಿ ಅಂತ ಗೊತ್ತೇ ಆಗಂಗಿಲ್ಲ. ಈ ಕಾರ್ಯಕ್ರಮ ಮಾಡಿದಾಗ ಸಮಾಜದಲ್ಲಿ ನಾವು ಎಷ್ಟು ಜನ ಇದ್ದೀವಿ, ಏನಾಗ್ಲಿಕ್ಕತ್ತದ, ಜಾಗೃತಿ ಮೂಡಲಿ ಅನ್ನೋ ಒಂದೇ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅವ್ರು ಹಮ್ಮಿಕೊಂಡದ್ದು. ನಿಜವಾಗಲೂ ಶ್ಲಾಘನೀಯವಾದ ಕಾರ್ಯವನ್ನು ಅವರು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಪರಮ ಪೂಜ್ಯ ಫಲಿಮಾರು ಶ್ರೀಪಾದರು, ಉಭಯ ಶ್ರೀಪಾದರು ಬರೋರಿದ್ದಾರೆ. ಅವರು ಬಂದಾಗ ಅವರ ಬಗ್ಗೆ ಒಂದೆರಡು ನಿಜವಾಗಲೂ ಕೂಡ ದೊಡ್ಡ ಕೆಲಸ ಮಾಡಿದ್ದಾರೆ. ಆ ಒಂದೆರಡು ಮಾತನ್ನು ಅವರ ಬಗ್ಗೆ ಹೇಳಬೇಕು. ತತ್ಪೂರ್ವದಲ್ಲಿ ಕೊಟ್ಟಿರುವ ವಿಷಯ, ಕೊಟ್ಟಿದ್ದ ಸಮಯ ಎರಡಕ್ಕೂ ಸರಿಯಾಗಿ ನ್ಯಾಯ ಸಲ್ಲಿಸ್ಬೇಕು ರೀ. 45 ನಿಮಿಷ ಪ್ರವಚನಕ್ಕೆ ಹೇಳಿರ್ತಾರೆ. ಅಷ್ಟಕ್ಕೆ ಸರಿ ಮುಗಿಸಿದ್ವಿ ಅಂದರೆ ಕೂತವರು ಸಂತೋಷ ಪಡ್ತಾರೆ, ಹೇಳಿಸಿದವರು ಸಂತೋಷ ಪಡ್ತಾರೆ. ಈ ಕಡೆ ಜಾಸ್ತಿ ಆತಂದ್ರೆ ನೋಡ್ರಿ ಹೆಂಗಿರ್ತದೆ. ಕೂತವರು ಒಮ್ಮೆ ಕೈ ಎತ್ತೋದು, ಕಾಲು ಎತ್ತೋದು, ಅದೇ ಎತ್ತೋದು ಶುರು ಆಯ್ತು ಅಂದ್ರೆ ಅರ್ಥ ಆಗ್ತದೆ ರೀ. ಓಹೋ ನಮ್ಮ ಟೈಮ್ ಮುಗಿದದ, ಇನ್ನು ಮುಗಿಸ್ಬೇಕು ಅಂತ ತಿಳ್ಕೊಂಡು. ಇವ್ರು ಕೈ ಕಾಲು ಎತ್ತಿದ್ದು ನೋಡಿ ಭಾಳ ಉತ್ಸಾಹದಾಗ ಇನ್ನೂ ಸ್ವಲ್ಪ ಹೊತ್ತು ಹೇಳಿದೆ ಅಂದರೆ ಕುರ್ಚಿ ಎತ್ಕೊಂಡೇ ಹೋಗ್ಬಿಡ್ತಾರೆ, ಪೂರ್ಣ ಮುಗದೇ ಹೋಯಿತು. ಅದಕ್ಕೆ ಹಂಗೆ ಆಗಬಾರ್ದು ಅಂತಾದ್ರೆ ಹೇಳಿದ ಸಮಯದಲ್ಲಿ ಹೇಳಿದ ವಿಷಯವನ್ನು ಮುಗಿಸಿದರೆ ಭಾಳ ಒಳ್ಳೆಯದು. ಪ್ರಾಣದೇವರು ಅವರ ಅವತಾರಗಳು ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಪ್ರಾಣದೇವರ ಅವತಾರಗಳು ಅಂತಂದಾಗ ನಮಗೆ ಬರುವುದು
ಹನುಮ ಭೀಮ ಮಧ್ವ ಎನ್ನುವ ಅವತಾರಗಳು ಅವರು ತಾಳಿದ್ದು ಅಂತ ಬರ್ತದೆ. ಇದನ್ನು ಬಿಟ್ಟು ಬೇರೆ ಅವತಾರಗಳು ಇಲ್ವೇನೋ ಅನ್ನುವಷ್ಟು ನಮಗೆ ಮರ್ತೋಗಿದೆ. ಅನೇಕ ಅವತಾರಗಳಿವೆ. ಶ್ರೀಮದಾಚಾರ್ಯರು ಸರ್ವಮೂಲ ಗ್ರಂಥಗಳಲ್ಲಿ ಅವರ ಅವತಾರಗಳ ಸಂಖ್ಯೆಯನ್ನು ಕೊಟ್ಟದ್ದು ನೋಡಿದರೆ ಭಯ ಆಗ್ತದೆ, ಇಷ್ಟಿದೆಯಾ ರೂಪಗಳು ಅಂತ ತಿಳ್ಕೊಂಡು. ಅದು ಬಿಡ್ರಿ, ಮಂತ್ರಾಲಯ ಸ್ವಾಮಿಗಳೇ ಪ್ರಾತಃ ಸಂಕಲ್ಪಗದ್ದಲ್ಲಿ ವಾಯುದೇವರ ಅನೇಕ ರೂಪಗಳನ್ನು ಉಲ್ಲೇಖ ಮಾಡ್ತಾರೆ. ನಾವದು ಕೇವಲ ಹೆಸರು ಅಂತ ತಿಳ್ಕೊಂಡಿದ್ದೇವೆ. ವೇದ ಮಂತ್ರಗಳಲ್ಲಿ ಅವರ ರೂಪಗಳ ಉಲ್ಲೇಖ ಬರ್ತದೆ. ಇವತ್ತು ಸ್ವಲ್ಪ ಪ್ರಯತ್ನ ಮಾಡ್ತೇನೆ. ಮುಖ್ಯವಾಗಿ ವಾಯುದೇವರು ನಮ್ಮ ಮೇಲೆ ಮಾಡುವಂತಹ ಉಪಕಾರ, ಪ್ರತಿ ಕ್ಷಣದಲ್ಲೂ ನಮ್ಮ ಮೇಲೆ ವಾಯುದೇವರು ಉಪಕಾರ ಮಾಡ್ತಾರೆ. ಆ ಉಪಕಾರ ಮಾಡುವ ವಾಯುದೇವರ ಅವತಾರಗಳು ಎಷ್ಟು ಅಂತ ನಾವು ತಿಳಿಯದೇ ಹೋದರೆ ನಿಜವಾಗಲೂ ಕೃತಜ್ಞರೇ ಆಗ್ತೀವಿ. ಹಾಗಾದರೆ ಅವರ ರೂಪಗಳನ್ನು ತಿಳಿತಾ ಹೋಗಬೇಕು. ಮೊದಲು ನಮ್ಮ ಮುತ್ತಾತಂದರು ಗಲಗಲಿ ರಾಮಾಚಾರ್ಯರು ಅಂತ ಒಬ್ಬರು, ಅವರು ಸಂಸ್ಕೃತ ಕವಿಗಳು, ತುಂಬ ದೊಡ್ಡ ವೇದಾಂತಿಗಳು ಹೌದು, ಕವಿಗಳು ಹೌದು. ಅವರು ತಮ್ಮಲ್ಲಿ ಒಂದು ವಾಯುದೇವರ ಸ್ತೋತ್ರ ಮಾಡುವಾಗ ಒಂದು ಶ್ಲೋಕ ಬರೀತಾರೆ. ಎಷ್ಟು ಚೆಂದ ಆಗಿದೆ ಅಂದರೆ, ವಾಯುದೇವರ ಮೂಲ ರೂಪ, ವಾಯುದೇವರ ಅವತಾರಗಳೆನಿಸಿದ 3 ಪ್ರಸಿದ್ಧ ರೂಪ, ಎಲ್ಲ ಹೆಸರುಗಳಲ್ಲೂ ಕೂಡ ಒಂದು ಸಮಾನವಾದ ಅಕ್ಷರ ಬರ್ತದಂತೆ. ನಾವು ಅದು ನೋಡೋದೇ ಇಲ್ಲ. ಎಲ್ಲಿ ಬರ್ತದೆ ಸಮಾನವಾದ ಅಕ್ಷರ? ನೀವು ಎಣಿಸ್ತಾ ಹೋದರೆ ವಾಯುದೇವರ 3 ರೂಪಗಳನ್ನು, ಮೂಲ ರೂಪಗಳನ್ನು ಎಣಿಸ್ರಿ, ಅದಕ್ಕೆ ಸರಿಯಾಗಿ ಒಂದು ಹೆಸರು, ಒಂದು ಅಕ್ಷರ ಬರ್ತದೆ. ಸಮೀರ ಅಂತಿದೆ ಪ್ರಾಣದೇವರಿಗೆ ಮೂಲ ರೂಪದಲ್ಲಿ ಹೆಸರು. ಸಮೀರ ಅಂತ ಇಟ್ಕೊಳ್ರಿ, ಗೊತ್ತಾಗ್ಲಿಕ್ಕೆ ಹೇಳಿದ್ದು. ಸಮೀರ ಅಥವಾ ಪವಮಾನ ಅಂತ ಇಟ್ಕೊಳ್ಬಹುದು. ಪವಮಾನ ಅಥವಾ ಸಮೀರ ಅಂತ ಮೂಲ ರೂಪದ ವಾಯುದೇವರನ್ನ ಇಟ್ಟುಕೊಂಡ್ರೆ, ಎರಡನೇದ್ದು ಮೊದಲನೇ ಅವತಾರ ಹನುಮ, ಎರಡನೇ ಅವತಾರ ಭೀಮ, ಮೂರನೇ ಅವತಾರ ಮಧ್ವ. ಹಾಗಾದರೆ ಈ 4ರಲ್ಲೂ ಕೂಡ ಸಮಾನವಾಗಿ ಬರೋ ಒಂದು ಅಕ್ಷರ ಯಾವುದು ಅಂದರೆ ಮ. ಪವಮಾನ ಅನ್ನುವಲ್ಲಿ ಮ ಬರ್ತದೆ, ಸಮೀರ ಅನ್ನುವಲ್ಲಿ ಮ ಬರ್ತದೆ, ಮೂಲ ರೂಪದಲ್ಲಿ ಮ ಬಂತು. ಹನುಮದವತಾರದಲ್ಲೂ ಬರ್ತದೆ ಮ ಅಂತ ಬರ್ತದೆ, ಭೀಮಾವತಾರದಲ್ಲೂ ಮ ಬರ್ತದೆ, ಮಧ್ವಾವತಾರದಲ್ಲೂ ಮ ಬರ್ತದೆ. ಈ ಮ ಅನ್ನುವಂತಹ ಅಕ್ಷರ ವಾಯುದೇವರ ಎಲ್ಲ ರೂಪಗಳಲ್ಲೂ ಸಮಾನವಾಗಿ ಬರಬೇಕಾದ್ರೆ ಏನು ವಿಶೇಷ? ಅದಕ್ಕೆ ಸಂಸ್ಕೃತದಲ್ಲಿ ಮಾ ಅಂದರೆ ಜ್ಞಾನ ಅಂತ ಅರ್ಥ. ಸಂಸ್ಕೃತದಲ್ಲಿ ಮಾ ಅಂದರೆ ಜ್ಞಾನ. ಜ್ಞಾನ ಅಂದರೆ ಏನು? ನಮ್ಮ ಆಚಾರ್ಯರು ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಒಂದು ಮಾತು ಬರೀತಾರೆ, ನಿರ್ವಿಶೇಷಿತ ಸೂತ್ರತ್ವ ಬ್ರಹ್ಮಸೂತ್ರಸ್ಯ ಚಾಪ್ಯತಃ. ಏನೂ ವಿಶೇಷಣಗಳನ್ನು ಕೊಡದೇ ಇದ್ದರೆ ಮುಖ್ಯಾರ್ಥದಲ್ಲಿ ತೊಗೊಳ್ಬೇಕಂತದ್ದು. ವಿಶೇಷಣ ಕೊಟ್ಟರೆ ಅಮುಖ್ಯಾರ್ಥದಲ್ಲಿ ತೊಗೋಬೇಕಂತೆ. ನೋಡಿರಿ, ರಾಮ ಅಂದುಬಿಟ್ರೆ ನಾವು ಇನ್ಯಾರನ್ನೂ ತಲೆಯಲ್ಲಿ ತೊಗೊಳ್ಳೋದಿಲ್ಲ, ಸೀತಾಪತಿ ರಾಮನನ್ನೇ ತಲೆಯಲ್ಲಿ ತೊಗೊಳ್ಳೋದು. ಅಕಸ್ಮಾತ್ ನಮಗೆ ಬಲರಾಮ ಅನ್ನಬೇಕು ಅಂದರೆ ಬಲ ಅಂತ ಹೆಸರು ಕೊಟ್ಟರೆ ಮಾತ್ರ ಕೃಷ್ಣನ ಅಣ್ಣನನ್ನು ಕರೆಯೋದು. ಆ ವಿಶೇಷಣ ಇಲ್ಲದೆ ಹೋದರೆ ರಾಮ ಅಂದರೆ ಅವನೇ ತೊಗೊಳ್ಬೇಕು ಹೇಗೋ ಹಾಗೆ. ಮ ಅಂದರೆ ಜ್ಞಾನ ಅಂದರೆ ಯಾವುದೋ ಜ್ಞಾನ ಅಲ್ಲ, ಎಲ್ಲ ಜ್ಞಾನ ಅಂತೆ ತೊಗೊಳ್ಬೇಕು. ಹಾಗಾದರೆ ಮ ಎಂಬ ಅಕ್ಷರ ವಾಯುದೇವರನ್ನು ಏನು ತಿಳಿಸ್ತದೆ ಅಂದರೆ ಸರ್ವಜ್ಞರು ಎಂಬುದನ್ನು ತಿಳಿಸಿಕೊಡ್ತಾ ಇದೆ. ಯಾಕೆಂದರೆ ಮಾಂಗ್ ಮಾನೆ ಎಂಬ ಧಾತು. ಹಾಗಾಗಿ ಮ ಅಂದರೆ ಸರ್ವಜ್ಞ ಅಂದರೆ ಮೂಲ ರೂಪದಲ್ಲಿ ವಾಯುದೇವರು ಸಮೀರ ಮ ಅಥವಾ ಪವಮಾನ ಮ ಅಲ್ಲೂ ಸರ್ವಜ್ಞರಾಗಿದ್ದಾರೆ, ಹನುಮ ಅಲ್ಲೂ ಸರ್ವಜ್ಞರಾಗಿದ್ದಾರೆ, ಭೀಮ ಅಲ್ಲೂ ಸರ್ವಜ್ಞರಾಗಿದ್ದಾರೆ, ಮಧ್ವ ಅಲ್ಲೂ ಸರ್ವಜ್ಞರಾಗಿದ್ದಾರೆ. ಹಾಗಾದರೆ ವಾಯುದೇವರ ಅವತಾರಗಳು ಮೂಲ ರೂಪಗಳು ಎಲ್ಲವೂ ಕೂಡ ಸರ್ವಜ್ಞವೇ ಆಗಿರುವಂತಹದ್ದಾಗಿದೆ ಅನ್ನೋದು ಮ ಎಂಬ ಅಕ್ಷರದಿಂದ ತಿಳಿದು ಬರ್ತದೆ ಅಂತ ನಮ್ಮ ಗಲಗಲಿ ರಾಮಾಚಾರ್ಯರು ಒಂದು ಸಂಸ್ಕೃತ ಶ್ಲೋಕವನ್ನು ಬರೆದಿದ್ದಾರೆ. ಅದಾದ ಮೇಲೆ ವಾಯುದೇವರ ಅವತಾರ ಯಾವುದು ಅವತಾರ? ಶ್ರೀಪಾದರಾಜರು ಒಂದು ಅವತಾರವನ್ನು ಎತ್ತಿ ತೋರಿಸ್ತಾರೆ. ಆವಕಚ್ಚಪ ರೂಪದಿಂದಲಿ ಅಂಡೋದಕದಿ, ಆವಕಚ್ಚಪ ರೂಪದಿಂದಲಿ ಅಂಡೋದಕದಿವೋ ವಿಧರಿಸಿಯ ಶೇಷಮೂರುತಿಯನು ಆವವನ ಬಲ ಪಿಡಿದು ಹರಿಯ ಸುರರೈದುವರು ಆ ವಾಯು ನಮ್ಮ ಕುಲಗುರು ರಾಯನು. ಹಾಗಾದರೆ ಮೊದಲನೇ ಅವತಾರ ಯಾವುದು ವಾಯುದೇವರದ್ದು ಅಂದರೆ ಕೂರ್ಮ ಅವತಾರ. ವಾಯುದೇವರ ಅವತಾರಗಳು ಹನುಮ ಭೀಮ ಮಧ್ವ ಬಿಟ್ಟು ನೆಕ್ಸ್ಟ್ ಒಂದು ಹೊಸ ಸ್ಟೆಪ್ ಯಾವುದು ಅಂತ ಕೇಳಿದ್ರೆ ವಾಯುದೇವರ ಅವತಾರಗಳಲ್ಲಿ ಕೂರ್ಮಾವತಾರ ಅಂತಿದೆ. ಭಗವಂತ ಕೂರ್ಮಾವತಾರವನ್ನು ತಾಳಿದ್ದಾನಂತೆ. ದೇವರು ಕೂರ್ಮಾವತಾರವನ್ನು ತಾಳಿದ್ದು ಯಾತಕ್ಕೆ ಅಂದರೆ ಅದಕ್ಕೆ ಭಾಗವತ ಒಂದು ಕಥೆ ಹೇಳ್ತದೆ. ಕ್ಷೀರಸಾಗರ ಮಥನ ಆಗುವಾಗ ಅದು ಪರ್ವತ ಕೆಳಗೆ ಬೀಳ್ತಿತ್ತು. ಪರ್ವತ ಕೆಳಗೆ ಹೋಗಬಾರದು ಅನ್ನೋದಕ್ಕೆ ಬೆನ್ನಿನ ಮೇಲೆ ಎತ್ತಿಟ್ಟುಕೊಂಡು ಅವರು ನಿಂತುಕೊಳ್ಳಿಕ್ಕಾಗಿ ಬಂದದ್ದು ಅಂತ ಜಗನ್ನಾಥದಾಸರು ಅದನ್ನೇ ಹೇಳಿದರು. ಬೆಟ್ಟ ಬೆನ್ನಲಿ ಪೊರಸಿದವರುಳು ಸಿಟ್ಟು ಮಾಡಿದ ನೆಹರಿ ಕಂಗೆಟ್ಟ ಸುರರಿಗೆ ಸುಧೆಯ ನುಣಿಸಿದ ಮುರಿದನ ಹಿತರನು. ಬೆಟ್ಟ ಬೆನ್ನಲಿ ಪೊರಿಸಿದವರುಳು, ಹಾಗಾಗಿ ಆ ಕೂರ್ಮರೂಪದ ಪರಮಾತ್ಮನ ಬೆನ್ನಿನ ಮೇಲೆ
ಬೆಟ್ಟ. ಆದರೆ ಈ ವಾಯುದೇವರು ಕೂರ್ಮ ರೂಪವನ್ನು ತೆಗೆದುಕೊಂಡ್ರಲ್ಲ, ಆ ಕೂರ್ಮ ರೂಪದ ಕೆಲಸ ಏನು? ಯಾವುದಕ್ಕಾಗಿ ವಾಯುದೇವರು ಕೂರ್ಮ ರೂಪವನ್ನು ತೆಗೆದುಕೊಂಡರು? ಅದಕ್ಕೆ ಶ್ರೀಪಾದರಾಜರೇ ಅಂತಾರೆ, ಆವ ಕಚ್ಚಪ ರೂಪದಿಂದಲೇ ಅಂಡೋದಕದಿ ಒವಿಧರಿಸಿಹ. ಈ ಭೂಮಿಯನ್ನು ಧರಿಸಿದ್ದು ಆ ವಾಯುದೇವರಂತೆ. ಪರಮಪೂಜ್ಯರಾದ ಪಲಿಮಾರು ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಸಭೆಗೆ ಆಗಮಿಸಿದ್ದಾರೆ. ಅವರ ಅಡಿದಾವರೆಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅವರ ಅಪ್ಪಣೆಯ ಮೇರೆಗೆ ಮುಂದಿನ ಪ್ರವಚನವನ್ನು ನಡೆಸ್ತಾ ಇದ್ದೇನೆ. ಕೊಟ್ಟಿರುವ ವಿಷಯ ವಾಯುದೇವರ ಅವತಾರಗಳು ಅಂತ, ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದೇನೆ. ಹಾಗಾಗಿ ವಾಯುದೇವರು ಒಂದು ರೂಪವನ್ನು ನಾವು ಕೇಳ್ತಾ ಇದ್ದೇವೆ, ಅದು ಕೂರ್ಮ ರೂಪ ಅಂತ. ಆ ಕೂರ್ಮ ರೂಪದ ಕೆಲಸ ಏನು ಅಂದರೆ, ಭಗವಂತ ಕೂರ್ಮ ರೂಪದಲ್ಲಿ ಇದ್ದಾನೆ. ಆ ಕೂರ್ಮ ರೂಪದಲ್ಲಿ ಇದ್ದ ಭಗವಂತನ ಪುಚ್ಛದ ಮೇಲೆ ವಾಯುದೇವರಿದ್ದಾರೆ. ಅದು ಯಾವ ರೂಪದಿಂದ? ಕೂರ್ಮ ರೂಪದಿಂದ. ಅವರ ಬೆನ್ನಿನ ಮೇಲೆ ಶೇಷದೇವರು ನಿಂತುಕೊಂಡು ಈ ಭೂಮಿಯನ್ನು ಹಿಡ್ಕೊಂಡಿದ್ದಾರಂತೆ. ಈಗೇನು ನಾವು ಭೂಮಿ ಮೇಲೆ ನಿಂತಿದ್ದೇವೆ ಅಥವಾ ಈ ಭೂಮಿ ಮೇಲೆ ನಮ್ಮ ಕಾರ್ಯಕ್ರಮ ನಡೀತಾ ಇದೆ, ಇದು ಶೇಷದೇವರ ಹೆಡೆ ಮೇಲೆ ನಿಂತಿರುವಂಥದ್ದು. ಆ ಶೇಷದೇವರು ವಾಯುದೇವರ ಬೆನ್ನಿನ ಮೇಲೆ ನಿಂತಿದ್ದಾರೆ. ಅದಕ್ಕೆ ಆವ ಕಚ್ಚಪ ರೂಪದಿಂದಲೇ ಅಂಡೋದಕದಿ ಓವಿಧರಿಸಿಹ ಶೇಷಮೂರ್ತಿ ಎನ್ನುವಂತ ತಿಳಿಸಿಕೊಟ್ಟಿದ್ದಾರೆ. ಇದು ಮೂಲತಃ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂಥ ವಿಚಾರ. ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳುವಾಗ ಈ ಕೂರ್ಮ ರೂಪದ ವಾಯುದೇವರ ಚಿಂತನೆಯನ್ನು ಯಾರು ಮಾಡ್ತಾರೋ ಅವರಲ್ಲಿ ಪ್ರತಿಷ್ಠಾವಾನ್ ಭವತಿ ಅಂತ ಫಲವನ್ನು ಹೇಳುತ್ತದೆ. ಆ ಸ್ಥಳದಲ್ಲಿ ಪ್ರತಿಷ್ಠಿತರಾಗ್ತಾರೆ ಅಂತ. ಹಾಗಾದರೆ ವಾಯುದೇವರ ಅವತಾರಗಳಲ್ಲಿ ಒಂದು ಕೂರ್ಮಾವತಾರ ಅಂತ ಕರೆಸಿಕೊಂಡದ್ದು. ಎರಡನೆಯದ್ದು ಇನ್ನೊಂದು ಮಾತು ಬರ್ತದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ವಾಯುದೇವರ ಒಂದು ವಿಚಿತ್ರವಾದ ರೂಪ ಇದೆ ಅಂತ. ಆ ಅವತಾರ ಅದೊಂದು ಅವತಾರ, ಅದೊಂದು ರೂಪ. ಹೇಗಿದೆ ಅಂತ ಕೇಳಿದರೆ ಅರ್ಧನಾರಿ ನರರೂಪ ಅಂತ ಹೇಳ್ತಾರೆ. ಆಶ್ಚರ್ಯ ಅಂದರೆ, ನಾವು ಕೇವಲ ರುದ್ರದೇವರ ವಿಷಯದಲ್ಲಿ ಕೇಳಿರ್ತೇವೆ, ಅರ್ಧನಾರಿ ನರರೂಪಗಳನ್ನು ಕೇಳಿರ್ತೇವೆ. ಹಾಗೇನಿಲ್ಲ. ಅರ್ಧನಾರಿ ನರರೂಪ ಅಂತನ್ನೋದು ವಾಯುದೇವರದ್ದು ಒಂದು ಅವತಾರ ಇದೆ. ಅದು ಎದಕ್ಕೆ ಅಂತ ಕೇಳಿದರೆ, ಯಜ್ಞ ಮಾಡುವಾಗ ಆ ಯಜಮಾನನ ಮನೆ, ಸಂಪತ್ತು ಅಥವಾ ಯಜ್ಞ ಇದಕ್ಕೆಲ್ಲ ಅಭಿಮಾನಿಯಾದ ರೂಪ ಅಂತೆದು. ಅದೊಂದು ಅವತಾರ ಅಂತೆ ವಾಯುದೇವರದ್ದು. ಹಾಗೆ ಇದ್ದುಕೊಂಡು ಯಜ್ಞ ಮಾಡುವಂತಹ ಯಜಮಾನನಿಗೆ ಸಂಪತ್ಪ್ರದರಾಗಿರ್ತಾರೆ ವಾಯುದೇವರು ಅಂತ ತಿಳಿಸಿಕೊಡುತ್ತಾರೆ. ಇದು ಎರಡನೆಯದ್ದು ವಾಯುದೇವರ ಅವತಾರ. ಒಂದು ಕೂರ್ಮಾವತಾರ, ಎರಡನೆಯದ್ದು ಅರ್ಧನಾರಿ ನರರೂಪದಲ್ಲಿರುವಂಥ ಅವತಾರ ಅಂತ ಹೇಳುತ್ತಾರೆ. ಇದಾದ ಮೇಲೆ ವಾಯುದೇವರ ಮತ್ತೊಂದು ಅವತಾರವನ್ನು ಉಪನಿಷತ್ತು ಹೇಳುತ್ತದೆ. ಧರ್ಮ ಎನ್ನುವಂತಹ ಒಂದು ರೂಪ ಇದೆ ಅಂತ. ಅದು ಯಾರಿಂದ ಹುಟ್ಟಿ ಬಂದಿದೆ ವಾಯುದೇವರದ್ದು ಅಂದರೆ, ಚತುರ್ಮುಖ ಬ್ರಹ್ಮದೇವರ ಮಗನಾಗಿ ಬಂದಿದ್ದಾರಂತೆ. ಬಹಳ ವಿಶೇಷ ಇದು. ನಾವು ಸಾಮಾನ್ಯವಾಗಿ ಪ್ರಾಣದೇವರು ಹುಟ್ಟೋದು ಭಗವಂತನಿಂದ ಅಂತ ಕೇಳ್ತೇವೆ. ಭಗವಂತನಿಂದ ಪ್ರಾಣದೇವರ ಅವತಾರ ಆಗ್ತದೆ, ಎಲ್ಲ ದೇವತೆಗಳು ಭಗವಂತನಿಂದ ಬರ್ತಾರೆ ಅಂತ. ಎಲ್ಲ ದೇವತೆಗಳು ಭಗವಂತನಿಂದ ಅವತಾರ ಮಾಡಿದಂತೆ ಬ್ರಹ್ಮದೇವರಿಂದಲೂ ಅವತಾರ ಮಾಡ್ತಾರೆ, ವಾಯುದೇವರಿಂದಲೂ ಅವತಾರ ಮಾಡ್ತಾರೆ, ಗರುಡಶೇಷ ರುದ್ರದೇವರಿಂದಲೂ ಅವತಾರ ಮಾಡ್ತಾರೆ. ಇದು ಅವತಾರ ಕ್ರಮ ಇದೆ. ಅದರಲ್ಲಿ ವಾಯುದೇವರಂತರೂ ಬ್ರಹ್ಮದೇವರ ಪುತ್ರರಾಗಿ ಹುಟ್ಟಿ ಬರ್ತಾರಂತೆ. ಸ ನೈವ ವ್ಯಭವತ ಉಭಯಂ ಭವತಿ ಎನ್ನುವಂತಹ ಉಪನಿಷತ್ತಿನ ಮಾತಿಗೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ, ಮುಖ್ಯ ಪ್ರಾಣದೇವರ ಒಂದು ರೂಪ ಅದು ಧರ್ಮನಾಮಕ ಅನ್ನುವಂತಹ ರೂಪ ಇದೆ ಅಂತ. ಇದನ್ನು ಈ ರೂಪ ಧರ್ಮನಾಮಕ ಅನ್ನುವಂತಹ ರೂಪ ಮಂತ್ರಾಲಯ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಈ ಧರ್ಮನಾಮಕ, ಭಕ್ತಿನಾಮಕ ಎಲ್ಲ ಹೆಸರನ್ನು ಹೇಳುತ್ತಾರೆ. ವಾದಿರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕೆಯಲ್ಲಿ ವಾಯುದೇವರ ರೂಪಗಳು ಹೇಗೆ ಕೆಲಸ ಮಾಡ್ತದೆ ಅಂತ ತಿಳಿಸಿಕೊಡುತ್ತಾರೆ. ಒಂದು ಕಡೆಗೆ ಬಹಳ ಸುಂದರವಾದದ್ದು. ಫಲಸೌರಭದಲ್ಲಿ ಹೇಳುವಾಗ ರಾಜರು ಆ ಮಾತನ್ನು ಹೇಳುತ್ತಾರೆ.
ವಾಯುದೇವರ ಅವತಾರಗಳು ಎಷ್ಟೆಷ್ಟು ಅಂತ ಕೇಳಿದಾಗ ಸತ್ತ ಎಂಬುವಂತಹದ್ದು, ಚೇಷ್ಟ ಎಂಬುವಂತಹದ್ದು, ಪ್ರಾಣ, ಧರ್ಮ, ಮುಕ್ತಿ ಭಕ್ತಿ ಎನ್ನುವಂತಹ 5 ರೂಪಗಳಿವೆ ಅಂತ. ಇವೆಲ್ಲ ವಾಯುದೇವರ ಒಂದೊಂದು ಅವತಾರಗಳು. ಯಾವುದು ಸುಮ್ಮನೆ ಹೆಸರಲ್ಲ, ಒಂದೇ ಪ್ರಾಣದೇವರಿಗೆ 10 ಹೆಸರುಗಳು ಅಂತ ತಿಳಿಬೇಡ್ರಿ. ಆ ಪ್ರಾಣದೇವರ ಒಂದೊಂದು ರೂಪಗಳು. ತೇವಾಯೋರವತಾರಾಹ, ರಾಜರು ಯುಕ್ತಿಮಲ್ಲಿಕೆಯಲ್ಲಿ ಹೇಳುವಾಗ ಆ ಶಬ್ದವನ್ನು ಹೇಳುತ್ತಾರೆ. ತೇವಾಯೋ ಅವತಾರಾಹ ನಃ ಪೂರ್ವಾಸೋ ಗುರುತಾಂ ಗತಾಃ ಉಪರಾಸೋ ಅಪರಾಸಶ್ಚ ಪ್ರಳಯೇ ಮುಕ್ತಿದಾಯಕಾಃ ಅಂತ ಫಲಸೌರಭದಲ್ಲಿ ರಾಯರವರೆಲ್ಲ ವಾದರಾಜಸ್ವಾಮಿಗಳು ಅವೆಲ್ಲ ಅವತಾರಗಳು ಅಂತ ಕರೀತಾ ಇದ್ದಾರೆ. ಯಾವುದ್ಯಾವುದು ಅವತಾರಗಳು? ಯಾವುದನ್ನು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಮಂತ್ರಾಲಯ ಸ್ವಾಮಿಗಳು ಹೆಸರು ಹೇಳಿದ್ದಾರೋ ಅದೆಲ್ಲ ಒಂದೊಂದು ಅವತಾರ ಅಂತ. ಏನು ಮಾಡ್ತದೆ? ರಾಜರ ಪ್ರಕಾರ ಪೂರ್ವಾಸಃ ಅಪರಾಸಃ, ಕೆಲವು ಮೊದಲಿಗೆ ಕೆಲಸ ಮಾಡುವ ಅವತಾರಗಳಂತೆ, ಕೆಲವು ಅನಂತರದಲ್ಲಿ ಕೆಲಸ ಮಾಡುವ ಅವತಾರಗಳಂತೆ. ಏನು ಮೊದಲಿಗೆ ಕೆಲಸ ಮಾಡುವ ಆಮೇಲೆ ಕೆಲಸ ಮಾಡುವ ಅವತಾರಗಳೇನು? ವೇದ ಮಂತ್ರದ ಅರ್ಥವನ್ನು ಬರಲಿಕ್ಕೆ ಹೊರಟಿದ್ದಾರೆ. ವಾದರಾಜಶ್ರೀ ಚರಣರು ವೇದ ಮಂತ್ರಗಳ ಅರ್ಥವನ್ನು ಹೇಳ್ತಾ ಇರುವಾಗ ಕೆಲವು ವಾಯುದೇವರ ಅವತಾರಗಳು ಮೊದಲಿಗೆ ಕೆಲಸ ಮಾಡ್ತವೆ, ಕೆಲವು ವಾಯುದೇವರ ಅವತಾರಗಳು ಅನಂತರದಲ್ಲಿ ಕೆಲಸ ಮಾಡ್ತವೆ. ಈ ಯಾವುದು ಮಧ್ಯದಲ್ಲಿ ಇಟ್ಟುಕೊಳ್ಬೇಕು? ಮಧ್ಯದಲ್ಲಿ ಯಾವುದನ್ನು ಇಟ್ಟುಕೊಂಡಾಗ ಆಮೇಲೆ ಮೊದಲು ಅಂತ ಹೇಳಬಹುದು ಅಂದರೆ ಅಪರೋಕ್ಷ ಜ್ಞಾನವನ್ನು ಮಧ್ಯದಲ್ಲಿ ಇಟ್ಟುಕೊಳ್ಳ್ರಿ ಅಂತ ರಾಜರು. ಬೇರೆ ಏನು ಬೇಡ, ವಾಯುದೇವರ ಅವತಾರಗಳನ್ನು ತಿಳ್ಕೊಳ್ಬೇಕಾಗಿದ್ದರೆ ವಾಯುದೇವರ ಅಪರೋಕ್ಷ ಜ್ಞಾನ ಅಂತ ಇಟ್ಕೊಳ್ರಿ. ಅಪರೋಕ್ಷ ಜ್ಞಾನ ಅಂದರೆ ಭಗವಂತನ ಸಾಕ್ಷಾತ್ಕಾರ. ಆ ಭಗವಂತನ ಬಿಂಬ ಸಾಕ್ಷಾತ್ಕಾರವನ್ನು ಇಟ್ಟುಕೊಂಡು ಆ ಕಡೆಗೂ ಈ ಕಡೆಗೂ ಹೊಂದಿಸ್ಕೊಳ್ರಿ ಅಂತಾರೆ. ಏನು? ತೇವಾಯೋರವತಾರಾಹ ನಃ ಪೂರ್ವಾಸಃ ಗುರುತಾಂ ಗತಾಃ. ಯಾವುದು ಅಂತ ಕೇಳಿದರೆ ಸತ್ತಾಪ್ರದ ವಾಯುನಾಮಕ, ಚೇಷ್ಟಾಪದ ಪ್ರಾಣನಾಮಕ, ಧಾರಣಾಪ್ರದ ಧರ್ಮನಾಮಕ ರೂಪೈಹಿ ಹೃದಯ ಸ್ಥಿತಾಃ. ಇವೆಲ್ಲ ರೂಪಗಳಿಂದ ವಾಯುದೇವರು ನಮ್ಮ ಹೃದಯದಲ್ಲಿ ಇದ್ದಾರಂತ. ನಾವು ಸಾಮಾನ್ಯವಾಗಿ ನೋಡಿದ್ರೆ ವಾಯುದೇವರು ನಮ್ಮಲ್ಲಿ ಒಂದು ರೂಪದಿಂದ ಇರಬಹುದು ಅಂತ ಊಹೆ ಮಾಡಿಕೊಳ್ತೀವಿ. ಯಾಕೆಂದರೆ ಬಹಳ ಪ್ರಸಿದ್ಧವಾದದ್ದು ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾರೆ. ಹೀಗಾಗಿ ಶ್ವಾಸೋಚ್ಛ್ವಾಸವನ್ನು ಮಾಡಿಸಿದ್ರಿಂದ ವಾಯುದೇವರು ಒಂದು ರೂಪದಿಂದ ನಮ್ಮಲ್ಲಿ ಇರಬೇಕು. 6321000 6321000 ಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗಧಮ ಜನರಿಗ ಪಾರ ದುಃಖಗಳೀವ ಗುರು ಪವಮಾನ ಸಲಘೆಮ್ಮ. ಹಾಗಾದರೆ 21,600 ಬಾರಿ ನಮ್ಮಿಂದ ಶ್ವಾಸೋಚ್ಛ್ವಾಸಗಳನ್ನು ಮಾಡಿಸ್ತಾರೆ ವಾಯುದೇವರು. ಒಂದು ರೂಪದಲ್ಲಿರಬಹುದೇನೋ ಅಂತ ಅಲ್ಲ, ಆ ಒಂದು ರೂಪ ಅಲ್ಲ. ಸತ್ತಾಪ್ರದ ವಾಯುನಾಮಕ ಇದೊಂದು ವಾಯುದೇವರ ಅವತಾರ ಅಂತ ರಾಜರು ಹೇಳ್ತಾರೆ. ಅದಾದ ಮೇಲೆ ಚೇಷ್ಟಾಪ್ರದ ಪ್ರಾಣನಾಮಕ, ನಮ್ಮಲ್ಲಿ ಚೇಷ್ಟೆಯನ್ನು ಉಂಟು ಮಾಡಿಸ್ತಾರೆ. ಕ್ರಿಯೆ ಆಗಬೇಕಲ್ಲ, ದೇಹದಿಂದ ಏನೇನು ಕೆಲಸಗಳಾಗಬೇಕೋ ಆ ಕೆಲಸವನ್ನು ಮಾಡಿಸುವುದಕ್ಕೆ ಒಂದು ಪ್ರತ್ಯೇಕ ವಾಯುದೇವರ ಅವತಾರ, ಒಂದು ಪ್ರತ್ಯೇಕ ರೂಪ ಅದು ನಮ್ಮ ಹೃದಯದಲ್ಲಿ ಇದೆ. ಅದು ಚೇಷ್ಟಾಪ್ರದ ಅಂತ ಕರೆಸಿಕೊಳ್ತದಂತ. ಕೈ ಎತ್ತೋದು, ಕಾಲು ಎತ್ತೋದು, ಕಣ್ರೆಪ್ಪೆ ಬಡಿಯೋದು, ಏನೇನು ಮಾಡ್ತೀವೋ ಎಲ್ಲ ಕೆಲಸಗಳನ್ನು ವಾಯುದೇವರು ಮಾಡಿಸ್ಲಿಕ್ಕೆ ಒಂದು ಪ್ರತ್ಯೇಕ ರೂಪ ಇಟ್ಟುಕೊಂಡಾರ, ಪ್ರತ್ಯೇಕ ಅವತಾರ ತಗೊಂಡಿದ್ದಾರೆ. ನಮಗೆಲ್ಲ ಯಾವಾಗ ಗೊತ್ತಾಗ್ತಾವೇನ್ರಿ ಇವು? ಕೈ ಎತ್ತೋದು, ಕಾಲು ಎತ್ತೋದೆಲ್ಲ ಸಹಜ ಇದ್ದಾಗ ಏನು ಗೊತ್ತಾಗಂಗಿಲ್ಲ ರೀ. ಏಕಾದಶಿ ಮಾಡಿ ಮರುದಿವಸ ದ್ವಾದಶಿ ಇರ್ತದೆ ನೋಡ್ರಿ, ಅವತ್ತಿನ ಬೆಳಗ್ಗೆ ಗೊತ್ತಾಗ್ತಿರ್ತಾರೆ. ಕೈ ಕಾಲು ಎತ್ತಲಿಕ್ಕೆ ಬರ್ತಿರಂಗಿಲ್ಲ, ಆಡಿಸ್ತಿರಂಗಿಲ್ಲ. ಆವಾಗ ಅರ್ಥ ಆಗ್ತದೆ ಯಾರು ಎತ್ತಿಸಿದ್ರು ಯಾರು ಬಿಟ್ಟರು ಅಂತ. ಹಿಂದಿನ ದಿವಸ ಆಹಾರ ಇರಂಗಿಲ್ಲ ದೇಹದಲ್ಲಿ, ಎಲ್ಲ ಶಕ್ತಿ ಹೋಗಿರ್ತದೆ. ದ್ವಾದಶಿ ಬೆಳಗ್ಗೆ ಕೈ ಕಾಲು ಎತ್ತಲಿಕ್ಕೆ ಬರ್ತಿರಂಗಿಲ್ಲ, ಯಾರು ಆಜುಬಾಜು ಇದ್ದವ್ರು ಎತ್ಕೊಂಡು ಕರ್ಕೊಂಡು ಹೋಗಿ ಕೂಡಿಸ್ಬೇಕಾಗ್ತದೆ ನಮ್ಮನ್ನು. ಹಾಗಾಗಿ ಆ ಪ್ರಾಣದೇವರ ತಮ್ಮ ಕೆಲಸವನ್ನು ತೋರಿಸ್ತಾರೆ. ಇದೆಲ್ಲ ನಾನು ಮಾಡಿಸೋದು, ನಿನಗಿದ್ರೆ ಗೊತ್ತಾಗ್ತದೆ ಅಂತ. ಹಾಗೆ ನಮ್ಮ ಅಸ್ತಿತ್ವವನ್ನು ತೋರಿಸುವ, ಚೇಷ್ಟೆಯನ್ನು ಉಂಟು ಮಾಡುವ, ಮುಖ್ಯವಾಗಿ ನಮ್ಮಲ್ಲಿ ನಿಂತು ಧರ್ಮಾಚರಣೆಯನ್ನು ಮಾಡಿಸುವ ಒಂದು ರೂಪ ಇದೆ ಅಂತ. ಬಹಳ ಆಶ್ಚರ್ಯ. ಧಾರಣ ಪ್ರದಧರ್ಮನಾಮಕ ಅಂತ ಹೇಳ್ತಾರೆ. ನಮಗೆ ಧರ್ಮವನ್ನು ಮಾಡಿಸುವಂತಹ ಒಂದು ರೂಪ ನಮ್ಮ ಹೃದಯದಲ್ಲಿದೆ. ಇದು ಯಾವಾಗ? ಅಪರೋಕ್ಷ ಜ್ಞಾನಕ್ಕಿಂತಲೂ ಮೊದಲು ಈ ರೂಪಗಳು ಕೆಲಸ ಮಾಡ್ತವಂತೆ. ವಾಯುದೇವರ ಈ ಅವತಾರಗಳು ಅಪರೋಕ್ಷ ಜ್ಞಾನಕ್ಕಿಂತ ಮೊದಲು ಸತ್ತಾಪ್ರದ ವಾಯುನಾಮಕ, ಚೇಷ್ಟಾಪ್ರದ ಪ್ರಾಣನಾಮಕ, ಧಾರಣಾಪ್ರದ ಧರ್ಮನಾಮಕಗಳು ಕೆಲಸ ಮಾಡ್ತದೆ. ಸರಿ, ಅಪರೋಕ್ಷ ಜ್ಞಾನ ಆಯಿತು. ಮುಂದೇನು ಅಂತ ಕೇಳಿದ್ರೆ ರಾಜರಂತಾರೆ ಆ ಮಂತ್ರದಲ್ಲಿ ಇದೆ ಉಪರಾಸೋ ಅಪರಾಸಶ್ಚ ಪ್ರಳಯೇ ಮುಕ್ತಿದಾಯಕಾಹ ಅಂತ. ಜ್ಞಾನೋದಯಾನಂತರದಲ್ಲಿ ಮುಕ್ತಿಪ್ರದ ಭಕ್ತಿನಾಮಕ ಅಂತ ಕರೀತಾರೆ. ಅಪರೋಕ್ಷ ಜ್ಞಾನ ಆಗುವವರೆಗೂ ಕೂಡ
ಭಕ್ತಿ ಎಂಬ ವಾಯುದೇವರ ಒಂದು ರೂಪ ಅದೇನು ಅವತಾರ ಇದೆಯೋ ಅದು ಅಲ್ಲಿ ತನಕ ಕೆಲಸ ಮಾಡಿಸೋದಿಲ್ವಂತ, ಸುಮ್ಮನೆ ಸಾಧಾರಣವಾಗಿ ಕೆಲಸ ಮಾಡಿಸ್ತದೆ. ಅಪರೋಕ್ಷ ಜ್ಞಾನೋತ್ತರದಲ್ಲಿ ಆ ಭಕ್ತಿ ಎಂಬುವಂತಹ ರೂಪ ಹೆಚ್ಚಿನ ಕಾರ್ಯವನ್ನು ಮಾಡಿಸ್ತದಂತೆ. ಯಾಕೆ? ಸಹಜವಾಗಿ ನಮಗೆ ಗೊತ್ತಾಗಬೇಕು, ಅಪರೋಕ್ಷ ಜ್ಞಾನ ಆದ ಮೇಲೆ ಮೋಕ್ಷ ಆಗುವುದಕ್ಕೆ ತಡ ಯಾಕಾಗ್ತದೆ ಅಂತ ಕೇಳಿದರೆ, ನಾವು ಅಂದ್ಕೊಂಡಿದ್ದು ಅಥವಾ ಶಾಸ್ತ್ರದಲ್ಲಿ ನೋಡುವಾಗ ಕೆಲವು ಶಬ್ದ ಕೇಳಿದರೆ ಅವ್ರದ್ದು ಇನ್ನೂ ಪ್ರಾರಬ್ಧ ಉಳ್ಕೊಂಡಿದೆ, ಆ ಪ್ರಾರಬ್ಧ ಉಳಿದದ್ದಕ್ಕಾಗಿ ಮುಗಿದ ಮೇಲೆ ಅವರಿಗೆ ಮೋಕ್ಷ ಆಗ್ತದೆ ಅಂತ ಅಲ್ಲ. ಶ್ರೀಮದ್ ಟೀಕಾಕೃತ್ಪಾದರು ಗೀತಾ ತಾತ್ಪರ್ಯದ ವ್ಯಾಖ್ಯಾನವನ್ನು ಮಾಡುವಾಗ ಹಾಗೂ ಶ್ರೀಮನ್ ನ್ಯಾಯಸುಧೆಯಲ್ಲಿ ಎರಡೂ ಕಡೆಗೂ ಒಂದು ಮಾತನ್ನು ಬರೀತಾರೆ. ನಮಗೆ ಅಪರೋಕ್ಷ ಜ್ಞಾನಾನಂತರದಲ್ಲಿ ಮೋಕ್ಷ ವಿಳಂಬ ಆಗಲಿಕ್ಕೆ ಕಾರಣ ನಮ್ಮ ಅಪರೋಕ್ಷ ಪ್ರಾರಬ್ಧ ಕರ್ಮ ಅಲ್ಲ, ಮತ್ತೇನು ಅಂದರೆ ನಮ್ಮ ಭಕ್ತಿಯ ಕೊರತೆ ಅಂತ ಬರೀತಾರೆ. ನಮ್ಮ ಭಕ್ತಿ ಎಷ್ಟು ಪರಾವಸ್ಥೆಗೆ ತಲುಪುತ್ತೋ ಅಷ್ಟು ಬೇಗನೆ ಮೋಕ್ಷ ಆಗ್ತದೆ, ಇಲ್ಲದೇ ಇದ್ದರೆ ಆಗೋದಿಲ್ಲ ಅಂತ. ಹಾಗಾದರೆ ಆ ಭಕ್ತಿ ಅಪರೋಕ್ಷ ಜ್ಞಾನಾನಂತರದಲ್ಲಿ ನಮ್ಮ ಭಕ್ತಿಯನ್ನು ಹೆಚ್ಚು ಮಾಡಿ ನಮಗೆ ಮೋಕ್ಷವನ್ನು ಕೊಡಿಸುವುದಕ್ಕಾಗಿ ಭಕ್ತಿ ಎಂಬ ಹೆಸರಿನಿಂದಲೇ ವಾಯುದೇವರ ಒಂದು ರೂಪ ಇದೆಯಂತೆ. ಅದು ಬಂದು ನಿಂತುಕೊಂಡು ಕೆಲಸ ಮಾಡಬೇಕು. ಅದೆಲ್ಲಿರ್ತದೆ ಅಂದರೆ ನಮ್ಮ ಹೃದಯದಲ್ಲೇ ಇರ್ತದೆ, ಇದ್ದುಕೊಂಡು ಆ ಕೆಲಸವನ್ನು ಮಾಡಿಸ್ತದೆ, ಆಗ ಮಾತ್ರ ಆ ಕೆಲಸ ಆಗ್ತದಂತೆ. ಹಾಗಾಗಿ ವಾಯುದೇವರ ಅವತಾರಗಳಲ್ಲಿ ಒಂದು ಭೂಮಿಯನ್ನು ಧಾರಣೆ ಮಾಡಿರುವಂತಹ ಕೂರ್ಮರೂಪ, ಎರಡನೇದ್ದು ಅರ್ಧನಾರಿ ನರರೂಪ, ಒಂದೇ ದೇಹದಲ್ಲಿ ಒಂದು ಕಡೆಗೆ ಸ್ತ್ರೀ ಭಾಗ ಒಂದು ಕಡೆಗೆ ಪುರುಷ ಭಾಗ, ಅಂದರೆ ಭಾರತೀ ದೇವಿಯ ಸಹಿತರಾಗಿ ವಾಯುದೇವರು ನಿಂತಿರುವಂತಹದ್ದು ಒಂದು ರೂಪ. ಅದಾದ ಮೇಲೆ ಈ ರೂಪಗಳು ಯಾವುದೀಗ ನಾವು ಧರ್ಮ ಇತ್ಯಾದಿಗಳನ್ನು ಹೇಳ್ತಾ ಇದ್ದೇವೋ ಈ ರೂಪಗಳೆಲ್ಲ ಇರುವಂತಹದ್ದಾಗಿದೆ ವಾಯುದೇವರದ್ದು. ಇದು ಮುಗಿದ ಮೇಲೆ ಬಹಳ ವಿಚಿತ್ರ, ಉಪನಿಷತ್ತಿನಲ್ಲೇ ಬರುವಂಥ ಮತ್ತೊಂದು ವಾಯುದೇವರ ರೂಪದ ಬಗ್ಗೆ ಚಿಂತನೆ ಏನು ಅಂದರೆ, ನಾವೀಗೆಲ್ಲ ಇಲ್ಲಿ ಕುಳಿತಿದ್ದೇವೆ, ನೋಡ್ತಾ ಇದ್ದೇವೆ. ನಾವು ಕಣ್ಣಿನಿಂದ ಈ ಜಗತ್ತನ್ನು ನೋಡ್ತಾ ಇರುವಾಗ ಸಾಮಾನ್ಯವಾಗಿ ನಮಗೆ ತತ್ವಾಭಿಮಾನಿ ದೇವತೆಗಳ ಚಿಂತನೆ ಬರುವಂತಿದ್ದರೆ ಕೂಡಲೇ ಹೇಳೋದು ಕಣ್ಣಿಗೆ ಸೂರ್ಯ ಅಂತ, ಕಣ್ಣಿಗೆ ಸೂರ್ಯ ಅಂತ. ಆದರೆ ಉಪನಿಷತ್ತು ಒಂದು ಮಾತು ಹೇಳ್ತದೆ, ಕಣ್ಣಿಗೆ ಸೂರ್ಯ ಅಷ್ಟೇ ಅಲ್ಲ, ಕಣ್ಣಿನಲ್ಲಿ ಮುಖ್ಯ ಪ್ರಾಣದೇವರ ಒಂದು ಅವತಾರ, ಒಂದು ರೂಪ ಇದೆ, ಪ್ರತ್ಯೇಕವಾದ ಒಂದು ರೂಪ. ಅದು ಯಾವುದು? ಅದೇನು ಮಾಡ್ತದೆ? ಎಷ್ಟು ವಿಚಿತ್ರ ಇದೆ ಅಂತ ಕೇಳಿದರೆ, ಹೀಗೊಂದು ವಾಯುದೇವರ ರೂಪ ಇದೆ, ಅದು ನಮ್ಮ ಕಣ್ಣಿನಲ್ಲಿ ಇದೆ, ಇದ್ದು ನಮಗೆ ಈ ಜಗತ್ತನ್ನು ತೋರಿಸ್ತದೆ ಅಂತನ್ನುವುದು ಪ್ರಾಯ ನಮಗೆ ಗೊತ್ತಿಲ್ಲ, ಅಥವಾ ಗೊತ್ತಿದ್ರೂ ಮರ್ತೋಗಿದೆಯೋ ಏನೋದು. ಹೇಗಿದೆ ಅಂದರೆ, ದಾಸರು ಒಂದು ಮಾತು ಹೇಳ್ತಾರೆ, ಜಗನ್ನಾಥ ದಾಸರು ಹರಿಕಥಾಂಸಾರದಲ್ಲಿ ಸಂಗ್ರಹ ಮಾಡಿದ್ದಾರೆ, ಉಪನಿಷತ್ತಿನಲ್ಲಿ ಬಂದದ್ದೇ. ಆ ದಾಸರ ವಾಕ್ಯವನ್ನು ಓದೇ ಹೇಳ್ತೀನಿ. ಸ್ತಂಭರೂಪದ ಲಿಪ್ಪ ದಕ್ಷಿಣ ಅಂಬಕದಿ ಪ್ರದ್ಯುಮ್ನ ಗುಣರೂಪಾಂಭೃಣಿಯು ತಾನಾಗಿ ಇಪ್ಪಳು ವತ್ಸ ರೂಪದಲ್ಲಿ ಪೊಂಬಸುರ ಪದ ಯೋಗ್ಯ ಪವನ ತ್ರಿಯಂಬಕಾದಿ ಸಮಸ್ತ ದಿವಿಜ ಕದಂಬ ಸೇವಿತನಾಗಿ ಸರ್ವ ಪದಾರ್ಥಗಳ ತೋರ್ಪ. ದಾಸರಂತಾರೆ, ಉಪನಿಷತ್ತಿನ ಮಾತು ಒಂದು, ನಮ್ಮ ಕಣ್ಣಿನಲ್ಲಿ ಹೀಗೊಂದು ಚಿತ್ರ ಮಾಡ್ಕೋಬೇಕಂತೆ. ಕಣ್ಣು ನೋಡಲಿಕ್ಕೆ ಇಷ್ಟೇ ಕಣ್ಣು ಜಾಗ ಇದೆ, ಇದರಲ್ಲಿ ಏನಿರಬೇಕ್ರಿ ಅಂತ ಕೇಳಿದ್ರೆ ಅಷ್ಟೆಲ್ಲ ವಿಷಯ ಇದೆ ಅಂತೆ. ಒಂದು ಕೊಟ್ಟಿಗೆಯನ್ನು ಚಿಂತನೆ ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ. ಈ ಆಕಳ ಕಟ್ಟೋ ಜಾಗ ಇರುತ್ತಲ್ಲ ಅದನ್ನು ಚಿಂತನೆ ಮಾಡಬೇಕಂತೆ. ಅದರಲ್ಲೊಂದು ಗೂಟ, ಆ ಗೂಟಕ್ಕೊಂದು ಹಗ್ಗ, ಹಗ್ಗಕ್ಕೊಂದು ಕರು ಕಟ್ಟಿದ್ದಾರೆ, ಕರುವಿನ ಸುತ್ತಲೂ 4-6 ಜನ ನಿಂತಿದ್ದಾರಂತೆ. ಇಷ್ಟು ಎಲ್ಲಿದೆ ಅಂದರೆ ನಮ್ಮ ಕಣ್ಣಿನಲ್ಲಿ ನಡೀತಾ ಇದೆ ಅಂತ. ಇಷ್ಟೆಲ್ಲ ನಮಗೆ ಈ ಕಣ್ಣು ನೋಡಿದ್ರೆ ಏನೂ ಕಲ್ಪನಾ ಬರೋದಿಲ್ಲ. ಮತ್ತು ಇದಕ್ಕೆ ನೀವು ಏನೇನು ವೈದ್ಯಕೀಯ ಸಲಕರಣೆಗಳನ್ನು ಹಾಕಿದರೂ ಏನೂ ಗೊತ್ತಾಗೋದಿಲ್ಲ. ಇದು ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗಬೇಕು, ಹಾಗೇ ತಿಳಿಸ್ತಾ ಇದ್ದಾರೆ. ಆ ಕಣ್ಣಿನಲ್ಲಿ ಒಂದು ಗೂಟ ಇದೆಯಂತೆ, ಹಗ್ಗ ಕಟ್ಟುವ ಒಂದು ಭಾಗ. ಅದು ಯಾರು ಅಂದರೆ ಭಗವಂತ, ಪ್ರದ್ಯುಮ್ನ ನಾಮಕನಾಗಿ ಭಗವಂತನೇ ಇದ್ದಾನಂತೆ. ಆ ಗೂಟಕ್ಕೆ ಒಂದು ಹಗ್ಗ ಕಟ್ಟಿದ್ದಾರಂತೆ. ಆ ಹಗ್ಗ ಯಾರು ಅಂತ ಕೇಳಿದ್ರೆ ಅಂಭೃಣಿ, ಮಹಾಲಕ್ಷ್ಮೀ ದೇವಿ ಇದ್ದಾಳಲ್ಲ ಅವಳದಕ್ಕೆ ಹಗ್ಗ ಅಂತೆ. ಆ ಹಗ್ಗಕ್ಕೆ ಒಂದು ಕರು ಕಟ್ಟಿದ್ದಾರಂತೆ, ಕರುವಿನ ರೂಪದಲ್ಲಿದ್ದಾರೆ. ಯಾರು ಅಂದರೆ ವಾಯುದೇವರು. ಇದು ಕರುವಿನ ಅವತಾರ ವಾಯುದೇವರದ್ದು. ಏನು ಆಶ್ಚರ್ಯ, ವಾಯುದೇವರದ್ದೊಂದು ಕರುವಿನ ಅವತಾರ ಇದೆ ಅಂತ ನಮಗೆ ಗೊತ್ತಿಲ್ಲ. ಅದೆಲ್ಲಿದೆ? ಇಲ್ಲೇ ಕಣ್ಣಿನಲ್ಲಿದೆ, ಬೇರೆ ಕಡೆಗೆಲ್ಲೂ ಇಲ್ಲ. ಮತ್ತೆ ಆ ಕಣ್ಣಿನಲ್ಲಿ ಇರುವಂಥ ವಾಯುದೇವರು ಪೊಂಬಸುರ ಪದ ಯೋಗ್ಯ ಪವನ ತ್ರಿಯಂಬಕಾದಿ ಸಮಸ್ತ ದಿವಿಜ ಕದಂಬ ಸೇವಿತನಾಗಿ, ಅಂತಹ ಕರುರೂಪದಲ್ಲಿ ಇದ್ದ ವಾಯುದೇವರನ್ನು ಎಲ್ಲ ದೇವತೆಗಳು ಸೇವೆ ಮಾಡ್ತಾ ಇದ್ದಾರಂತೆ. ಹೀಗಿರುವ ವಾಯುದೇವರು ನಮಗೆ ಸರ್ವ ಪದಾರ್ಥಗಳ ತೋರ್ಪ, ಈ ಪದಾರ್ಥಗಳನ್ನು ತೋರಿಸ್ತಾ ಇದ್ದಾರಂತೆ. ಹಾಗಾದರೆ ಇಲ್ಲೇನು ನಾವು ಕುಳಿತುಕೊಂಡು ಇಷ್ಟು ದೊಡ್ಡದಾದ ಜಗತ್ತನ್ನು ಅಥವಾ ಸುಂದರವಾದ ಪದಾರ್ಥಗಳನ್ನು ನೋಡ್ತಾ ಇದ್ದೀವಿ, ಇದಕ್ಕೆಲ್ಲ ಮುಖ್ಯ ಕಾರಣ ಮುಖ್ಯ ಪ್ರಾಣದೇವರು ಅಂತ ತಿಳಿಬೇಕು. ಅವರದ್ದು ಯಾವ ರೂಪ? ಅದು
ಕರುವಿನ ರೂಪ ಅಂತ ಕರೀತಾರೆ. ಹಗ್ಗ ಯಾರು ಅಂತ ಕೇಳಿದ್ರೆ ಅಂಬ್ರಣಿ ಮಹಾಲಕ್ಷ್ಮಿ ಹಗ್ಗ ಅಂತೆ. ಗೂಟ ಯಾವುದು ಕಟ್ಟಿದ್ದು ಅಂದರೆ ಪ್ರದ್ಯುಮ್ನ ನಾಮಕನಾದ ಭಗವಂತ. ಆ ಪ್ರದ್ಯುಮ್ನ ನಾಮಕನಾದ ಭಗವಂತನೆಂಬ ಗೂಟಕ್ಕೆ ಹಗ್ಗ ಕಟ್ಟಿ ಪ್ರಾಣದೇವರನ್ನು ಕಟ್ಟಿಟ್ಟಿದ್ರೆ ಅವರು ಕಣ್ಣಿನಲ್ಲಿ ನಿಂತುಕೊಂಡು ಆ ಕೆಲಸವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಅದನ್ನು ನಾವು ಚಿಂತನೆಯನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಇದು ಒಂದು. ಇದಾದ ಮೇಲೆ ವಾಯುದೇವರ ಮತ್ತೊಂದು ರೂಪವನ್ನು ಉಪನಿಷತ್ತು ಹೇಳುತ್ತದೆ. ಮತ್ಯಾವುದು ಅಂತ ಕೇಳಿದ್ರೆ ಹಂಸ ಎಂಬುವಂತಹ ಒಂದು ವಾಯುದೇವರ ರೂಪ ಇದೆ ಅಂತ. ಏನು ಹಂಸ? ನಾವು ಹಂಸ ಮಂತ್ರ ಕೇಳಿದೆವು, ಹಂಸನಾಮಕನಾದ ಪರಮಾತ್ಮನನ್ನು ಕೇಳ್ತೇವೆ. ಆದರೆ ಹಂಸ ಎಂಬ ಹೆಸರಿನ ವಾಯುದೇವರ ಒಂದು ರೂಪ ಇದೆ ಅಂತೆ ಪ್ರತ್ಯೇಕವಾಗಿ. ಅದು ಏನು ಮಾಡ್ತದೆ ಅದಕ್ಕೆ ಹೇಳಿದರು, ಅನುಷ್ಠುಭಂ ಚುಚೂರ್ಯಮಾಣಂ ಪುನಃ ಪುನರ್ವದಂತಂ ಪರಮೇಶ್ವರಂ ದದೃಶುಶ್ಚ. ಆಚಾರ್ಯರು ಉಪನಿಷತ್ತಿನ ಭಾಷೆಯಲ್ಲಿ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರಂತೆ, ಮೋಡಗಳಿವೆ ಎಲ್ಲ, ಈ ಮೋಡಗಳಲ್ಲಿ ಇರ್ತದಂತೆ ಆ ರೂಪ, ವಾಯುದೇವರ ರೂಪ. ಯಾವ ರೂಪ ಅದು? ಹಂಸರೂಪ. ಹಂಸರೂಪದಿಂದ ಪರಮಾತ್ಮ ಮೊದಲು ಎಲ್ಲ ದೇವತೆಗಳಿಗೆ ನರಸಿಂಹಾನುಷ್ಠುಪ್ ಮಂತ್ರವನ್ನು ಉಪದೇಶ ಮಾಡ್ತಾನಂತೆ. ಇದೆಲ್ಲ ತುಂಬ ರಹಸ್ಯವಾದ ವಿಚಾರಗಳು. ಶ್ರೀಮದಾಚಾರ್ಯರು ತಿಳಿಸಿಕೊಟ್ರು ಅನ್ನೋದಕ್ಕೆ ಜಗತ್ತಿಗೆ ತಿಳಿತಾ ಇದೆ. ಇಲ್ಲದೇ ಇದ್ರೆ ಇದು ಯಾವುದೂ ತಿಳಿತಿರಲಿಲ್ಲ. ಮೋಡಗಳನ್ನು ನೋಡಿದಾಗ ನಮಗೆ ಮೋಡಗಳಲ್ಲಿ ಇದೆಲ್ಲ ನಡೀತಾ ಇದೆ ಅಂತ ಕಲ್ಪನೆಗೆ ಬರೋದಿಲ್ಲ. ಆ ಮೋಡಗಳಲ್ಲಿ ಪರಮಾತ್ಮ ಹಂಸರೂಪದಿಂದ ಕುಳಿತುಕೊಂಡು ಎಲ್ಲ ದೇವತೆಗಳನ್ನು ಕೂಡಿಸಿಕೊಂಡು ಪಾಠ ಹೇಳ್ತಾನಂತೆ. ಯಾವ ಪಾಠ ಹೇಳ್ತಾನೆ, ಯಾವ ಮಂತ್ರ ಹೇಳ್ತಾನೆ ಅಂದರೆ ನರಸಿಂಹಾನುಷ್ಠುಪ ಅಂತ ಕರೀತಾರೆ. ಏನದು? ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಇದು ಈ ನೃಸಿಂಹಾನುಷ್ಠುಪಿನ ಪಾಠವನ್ನು ಹೇಳ್ತಾರಂತೆ ಪರಮಾತ್ಮ ಹಂಸರೂಪಿ. ಆ ಪಾಠವನ್ನು ಎಲ್ಲರೂ ಕೇಳಿಕೊಂಡ್ರು. ಈ ಪಾಠ ಕೇಳಿದ ಮೇಲೆ ವಿದ್ಯಾರ್ಥಿಗಳಲ್ಲಿ ಕೆಲವರು ಜಾಣರು, ಕೆಲವರು ಮಧ್ಯಮರು, ಕೆಲವರು ದಡ್ಡರು ಇದ್ದೇ ಇರ್ತಾರೆ. ಹಾಗೆ ಸುಮ್ಮನೆ ನಾವು ತಿಳ್ಕೊಳ್ಳಿಕ್ಕೆ ಹೇಳಿದ್ದು. ಎಲ್ಲರೂ ಆಯಿತು, ಪಾಠ ಮುಗೀತು, ಎಲ್ಲರೂ ಹೊರಟು ಹೋದರು. ಕೆಲವರು ಸ್ಪೆಷಲ್ ಕ್ಲಾಸ್ ತೊಗೋಬೇಕು ಅಂತ ಕೂತಿದ್ರಂತೆ. ಯಾರು ಅಂದರೆ ನಮಗೆ ಆ ಪರಮಾತ್ಮನ ಉಪದೇಶ ಇನ್ನೂ ಪೂರ್ಣವಾಗಿ ಮನಸ್ಸಿಗೆ ಇಳಿದಿಲ್ಲ, ಅದಕ್ಕೆ ಯಾರಾದರೂ ಸ್ಪೆಷಲ್ ಕ್ಲಾಸ್ ಹೇಳೋರು ಇದ್ದಾರಾ ಅಂತ ಕೂತಿದ್ದಿದ್ರೆ ಆ ಪೀಠದಿಂದ ಪರಮಾತ್ಮ ಇಳಿದು ಹೋದ ಮೇಲೆ ಅದೇ ಪೀಠದಲ್ಲಿ ಕುಳಿತವರು ಯಾರು ಅಂದರೆ ಹಂಸನಾಮಕ ವಾಯುದೇವರು ಕುಳಿತಿದ್ರಂತೆ. ಅವರು ಹೇಳಿದರು, ಹಾಗಾದರೆ ನೀವೇ ನಮಗೆ ಮತ್ತೆ ಪಾಠ ಹೇಳ್ರಿ ಎಂದಾಗ ಪರಮಾತ್ಮ ಯಾವ ನೃಸಿಂಹಾನುಷ್ಠುಪ್ ಪಾಠ ಹೇಳಿದ್ನಲ್ಲ ಅದೇ ಪಾಠವನ್ನು ಹೇಳಲಿಕ್ಕೆ ವಾಯುದೇವರು ಹಂಸರೂಪದಿಂದ ಕುಳಿತುಕೊಂಡು ಹೇಳ್ತಾ ಇದ್ದಾರೆ ಅಂತ ಉಪನಿಷತ್ತು ತಿಳಿಸ್ತಾ ಇದೆ. ಐತರೇಯದಲ್ಲಿ ಬರುವಂಥ ಮಾತು. ಹಾಗಾದರೆ ವಾಯುದೇವರ ಮತ್ತೊಂದು ರೂಪ ಯಾವುದು? ಹಂಸ ಎನ್ನುವಂತಹ ರೂಪ. ಹಂಸ ಎಂಬ ರೂಪದಿಂದ ವಾಯುದೇವರು ನೃಸಿಂಹಾನುಷ್ಠುಪ್ಪನ್ನು ತಿಳಿಸಿಕೊಡ್ತಾ ಇದ್ದಾರೆ ಅಂತ. ಇದರ ಮೇಲೆ ಇನ್ನೂ 4 ವಾಯುದೇವರ ರೂಪಗಳು. 4, ಒಂದಲ್ಲ ಎರಡಲ್ಲ. ಇದೆಲ್ಲ ಅವತಾರಗಳೇ, ಪ್ರತ್ಯೇಕ ವಾಯುದೇವರ ಅವತಾರಗಳಿವೆಲ್ಲ. ಏನು ಅಂದರೆ ಬೆಳಿಗ್ಗೆ ಊಟ ಮಾಡಿರ್ತೇವೆ. ಬೆಳಿಗ್ಗೆ ಅಂತ ಹೇಳೋದು ಬಹಳ ಲೇಟ್ ಆಯ್ತು ರೀ ಈಗಾಗಲೇ. ಯಾಕಂದರೆ ಊಟ ಆಗಿ 3 ತಾಸಿಗೆ ನಮ್ಮದೆಲ್ಲ ಹೊಟ್ಟೆಯಾಗಿನ ಕರಿಗೆ ಮತ್ತು ಅವಲಕ್ಕಿ ಉಂಡಿ ಡಬ್ಬಿ ಕೈ ಹಾಕ್ಲಿಕ್ಕೆ ರೆಡಿಯಾಗಿರ್ತೀವಿ ನಾವು. 3 ತಾಸೇನು ಯಾವಾಗ ಸಿಗ್ತದೋ ಆವಾಗ ತೊಗೋತಿರ್ತೀವಿ. ನಮ್ಮಲ್ಲಿ ಒಬ್ರು ಹೇಳ್ತಿರ್ಬೇಕ್ರಿ ಆಚಾರ, ಏನು ಅಂದರೆ ಚಾತುರ್ಮಾಸದಾಗ ಏನು ವೃತ ಅಂತ ಕೇಳಿದ್ರು. ಚಾತುರ್ಮಾಸದಾಗ ಉಂಡು ಊಟ ಕುಡಿದು ನೀರು ವೃತ ಅಂತ ಹೇಳಿದ್ರು. ನಂಗೆ ಉಂಡೂಟ ಕುಡಿದು ನೀರು ವೃತ ಅಂದರೆ ಏನಂತ ಅರ್ಥ ಆಗಲಿಲ್ಲ ಅಂದೆ. ಉಂಡಾಗ ಊಟ ಕುಡ್ದಾಗ ನೀರು ಅಂದರು ಅವರು. ನಾ ಅಂದೆ ದೇವರೇ ಅಂದೆ, ಉಂಡೂಟ ಕುಡಿದು ನೀರು ಅಂದ್ರೆ ಒಮ್ಮೆ ಊಟ ಮಾಡಿ ಒಮ್ಮೆ ನೀರು ಕುಡಿಯೋದು ಹಂಗಲ್ಲಂತವ್ರು. ಮಾಡಿದಾಗೆಲ್ಲ ಊಟ, ಕುಡ್ದಾಗೆಲ್ಲ ನೀರು, ಇದೇ ವೃತ ಅಂತವ್ರು. ಹಾಗೆ ಉಂಡ್ರೆ ಹಾಗೆ ವೃತ ಮಾಡಿದ್ರೆ ಏನು ನಡಿಬೇಕು? ಅದಕ್ಕೆ ಇದು ಹಸಿವೆ ಆಗ್ತದಲ್ಲ, ಹಸಿವೆ ನೀರಡಕ್ಕೆ, ಆಮೇಲೆ ತಿಂದುಬಿಟ್ಟಿರ್ತೇವೆ. ಹಾಗೆ ತಿಂದದ್ದೆಲ್ಲ ಹೊಟ್ಟೆಯೊಳಗೆ ಕೂತಿದ್ರೆ ಗತಿ ಏನಿರ್ಬೇಕು ಹೇಳಿ ನೋಡಂತ, ಹೊರಗೆ ಹೋಗ್ಬೇಕಲ್ಲ. ಇದು ಎಲ್ಲದಕ್ಕೂ ಕೂಡ ವಾಯುದೇವರ ಒಂದೊಂದು ಅವತಾರಗಳು ಕೆಲಸ ಮಾಡ್ತದಂತೆ. ಅಸನ ಅಶನ ಪಿಪಾಸ ಪಾನಶ್ಚ ಮೃತ್ಯುಶ್ಚೇತಿ ಚತುರ್ವಿಧ ಏಕ ಏವ ಮಹಾನ್ ವಾಯು ಸರ್ವದೇಹೇಶು ಸಂಸ್ಥಿತ. ನಮ್ಮ ದೇಹದಲ್ಲಿ ಅಶನ, ಪಿಪಾಸ, ಅಪಾನ, ಮೃತ್ಯು ಅಂತ 4 ರೂಪಗಳಿವೆ ಅಂತೆ ವಾಯುದೇವರದ್ದು. ಅದೊಂದು 4 ಅವತಾರಗಳು. ಹಸಿವೆ ಅಂತನ್ನೋದೇ ವಾಯುದೇವರದ್ದೊಂದೇ ಹೆಸರೇ ಹಂಗದ್ರಿ. ಅಶನ ಅಂತ ಹೆಸರಂತೆ ವಾಯುದೇವರಿಗೆ. ಅದೊಂದು ರೂಪದಲ್ಲಿ ಇರ್ತಾರೆ. ಹಸಿವೆ ಆಗ್ತಾನೇ ಇರ್ತದೆ ಅಶನ. ಪಿಪಾಸ, ನೀರು ಕುಡಿಬೇಕು ಅಂತ ಅನ್ನಿಸ್ತಿರ್ತದೆ. ಅದಾದ ಮೇಲೆ ನೀರು ಕುಡಿದು ತಿಂದು ಆತು ಅಂತಂದ್ರೆ ಅದೆಲ್ಲ ಒಳಗೆ ಹಂಗೆ ಕೂತಿದ್ರೆ ಪರಿಸ್ಥಿತಿ ಏನು ವಿಚಾರ ಮಾಡಿರಿ. ಹುಟ್ಟಿದ ಮೊದಲನೇ ದಿವಸ ನಾವು ತಾಯಿ ಹಾಲು ಕುಡಿದದ್ದು ಇನ್ನೂ ಹೊಟ್ಟೆಯಾಗಿಂದ ಕರಗದೆ ಹಾಗೇ ಉಳಿದಿದ್ರೆ ಮುಂದೆ ಯಾರು ನಾವು ತಿಂತಿದ್ವಿ ಉಣ್ತಿದ್ವಿ ಅನ್ನೋದ್ರ ಊಹಾ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದನ್ನು? ಅದೂ ಸಾಧ್ಯ ಇಲ್ಲ. ಅಂದಮೇಲೆ ಆ ತಿನ್ನುವುದು ಉಣ್ಣುವುದು ಎಲ್ಲ ಆಗಬೇಕು ಅಂತಿದ್ರೂ ಕೂಡ ಕರಗಿಸ್ಬೇಕು ಹೊಟ್ಟೆಯಲ್ಲಿದ್ದದ್ದು. ಅದನ್ನು ಕರಗಿಸುವುದಕ್ಕಾಗಿ ವಾಯುದೇವರ ಅಪಾನ ಎಂಬುವಂತಹ ರೂಪ ಇದೆಯಂತೆ. ಅದಾದ ಮೇಲೆ ಕೊನೆಗೆ ಮೃತ್ಯುಹು ಅಂತ ವಾಯುದೇವರದ್ದೊಂದು ರೂಪ ಅಂತೆ.
ಟೈಮ್ ಆಯಿತು ಅಂದರೆ ಸರಿಯಾಗಿ ಕರ್ಕೊಂಡು ಹೋಗ್ತಿರ್ತಾರೆ. ಸರಿಯಾಗಿ ಕರ್ಕೊಂಡು ಹೋಗೋದಕ್ಕೆ ಸಕಾಲ ಮೃತ್ಯು ಅಂತ ಕರೀತಾರೆ. ಯಾವಾಗಾರ ಹೋಗೋದು ಬೇಡ, ಸರಿಯಾದ ಸಮಯಕ್ಕೆ ಹೋಗಬೇಕು ಅಂತ. ಹಾಗಾಗಿ ಅಶನ ಪಿಪಾಸ ಪಾನಶ್ಚ ಮೃತ್ಯುಶ್ಚೇತಿ ಚತುರ್ವಿಧ ಏಕಏವ ಮಹಾನ್ ವಾಯು ಸರ್ವದೇಹೇಶು ಸಂಸ್ಥಿತ ಅಂತ. ಇದನ್ನು ನೋಡಿದಾಗ ಉಪನಿಷತ್ತು ಓದಿದಾಗ ಒಂದು ಅನಿಸೋದು ಏನು ಅಂದರೆ, ಹಸಿವೆ ಆಗಿದ್ದು ವಾಯುದೇವರ ರೂಪದಿಂದ, ಹಸಿವೆ ಆಗಿರಲಿಲ್ಲ, ನೀರಡಿಕೆ ಆಗಿರಲಿಲ್ಲ ಅಂದರೆ ನಮ್ಮ ಕೆಲಸ ನಡೆಯೋದಿಲ್ಲ ಅಂತ. ಭಾಗವತದ ಪ್ರಥಮ ಸ್ಕಂದಲ್ಲಿ ಹೇಳುವಾಗ ಒಂದು ಪ್ರಸಂಗ ಬರ್ತದೆ. ಏನು ಅಂದರೆ, ಪರೀಕ್ಷಿತ ಮಹಾರಾಜ ಭಾಗವತ ಕೇಳಲಿಕ್ಕೆ ಕೂತ್ಕೊಂಡಂತ. ಎದಕ್ಕೆ ಕೂತ್ಕೊಂಡ ಭಾಗವತ ಕೇಳಲಿಕ್ಕೆ ಅಂದರೆ, ಫ್ಲ್ಯಾಶ್ಬ್ಯಾಕ್ನಾಗ ಹೋಗೋಣಂತ್ರಿ, ಅಂದ್ರೆ ನಮಗೆ ಅರ್ಥ ಆಗ್ತದೆ. ಫ್ಲ್ಯಾಶ್ಬ್ಯಾಕ್ ಸ್ಟೋರಿ ಅಂತ ಇರ್ತಾವೆ ನೋಡ್ರಿ. ಈಗ ನೀವು ಸಿನಿಮಾ ನಾಟಕ ಎಲ್ಲ ಹಾಗೆ ನೋಡೋದು, ಈಗ ಹಿಂದಿಂದ ಹೋಗ್ಕೋತ ನೋಡೋದು. ಈಗ ಅದನ್ನು ಇವರು ಪರೀಕ್ಷಿತ ರಾಜರು ಭಾಗವತ ಕೇಳಲಿಕ್ಕೆ ಕೂತ್ಕೊಂಡ್ರು. ಯಾಕೆ ಶಾಪ ಬಂತು? ಶಾಪ ಯಾಕೆ ಬಂತು? ಇವರು ಶಮೀಕ ಋಷಿಗಳಿಗೆ ಅಪಮಾನ ಮಾಡಿದರು, ಶಾಪ ಕೊಟ್ಟ ಶಮೀಕ ಋಷಿಗಳಿಗೆ ಯಾಕೆ ಅಪಮಾನ ಮಾಡಿದರು ಪ್ರಶ್ನೆ ಬಂತು. ಅವರಿಗೆ ನೀರಡಿಕೆಯಾಗಿತ್ತು. ಅಲ್ಲಿಗೆ ಬಂದು ನಿಂತ್ಕೊಳ್ತು ಮತ್ತೆ. ಹಾಗಾದರೆ ನೀರಡಿಕೆಯಾಗಿತ್ತು ಅಂತ ಹೇಳಿದರೆ, ಆ ನೀರಡಿಕೆ ಅನ್ನೋದು ಯಾರ ರೂಪ ಅಂತ ಕೇಳಿದೀವಿ ಈಗ. ಅಶನ ಪಿಪಾಸ ಪಾನಶ್ಚ ಮೃತ್ಯುಶ್ಚೇತಿ ಚತುರ್ವಿಧ ಅಂದರೆ ನೀರಡಿಕೆಯನ್ನು ಉಂಟು ಮಾಡೋದು ಅನ್ನೋದು ವಾಯುದೇವರ ರೂಪ ಅದು. ಹಾಗಾದರೆ ವಾಯುದೇವರು ಪರೀಕ್ಷಿತನಿಗೆ ಅವತ್ತು ನೀರಡಿಕೆಯನ್ನು ಕೊಟ್ಟಿದ್ದಿಲ್ಲ ಅಂದರೆ ಅವನು ಭಾಗವತ ಕೇಳಲಿಕ್ಕೆ ಕೂಡ್ತಿರ್ಲಿಲ್ಲ. ಹಾಗಾದರೆ ಪರೀಕ್ಷಿತರಾಜರು ಭಾಗವತ ಕೇಳಲಿಕ್ಕೆ ಕೂತದ್ದೇ ವಾಯುದೇವರಿಂದ ಅಂತ ಆಯ್ತಲ್ಲ, ಅದೊಂದು ರೂಪ ಸಿದ್ಧ ಆಯ್ತಲ್ಲ ನಮಗೆ ಇವಾಗ. ಹಾಗಾದರೆ ವಾಯುದೇವರು ಪಿಪಾಸ ಎಂಬ ಹೆಸರಿನಿಂದ ಪರೀಕ್ಷಿತನಲ್ಲಿ ಕುಳಿತು ಏನು ಮಾಡಿದರು ಅಂದರೆ, ನೀರು ಕುಡಿಸ್ತಿಲ್ಲ, ಭಾಗವತಾಮೃತವನ್ನು ಕುಡಿಸಿದ್ರಂತೆ. ನೀರು ಕೇಳಲಿಕ್ಕೆ ಹೋದ, ಭಾಗವತಾಮೃತ ಸಿಕ್ತು. ಹಾಗಾಗಿ ವಾಯುದೇವರ ಅದೊಂದು ರೂಪವನ್ನು ನಾವು ಅವತಾರವನ್ನು ಅದೊಂದನ್ನು ಚಿಂತನೆ ಮಾಡಬೇಕು. ಇದಾದ ಮೇಲೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮತ್ತೊಂದು ಮಾತನ್ನು ಹೇಳುತ್ತಾರೆ. ಈ ಭಾಗವತಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಾತು. ಭಾಗವತದಲ್ಲಿ ಸೂತರು ಶೌನಕರು ಅಂತ ಕೇಳುತ್ತೇವೆ. ಸೂತರು ಶೌನಕರು ಅಂತ. ಸೂತರು ಅಂದರೆ ಗೊತ್ತಾಗ್ತದೆ ಪುರಾಣ ಹೇಳಿದವರು ಅಂತ. ಶೌನಕರು ಅಂದರೆ ಒಬ್ಬ ಋಷಿಗಳು. ಅವರ ಹೆಸರು ಹೇಗೆ ಶೌನಕ ಅಂತ ಬಂತು ಅಂದರೆ, ಶುನಕನ ಮಗನಾದದ್ದರಿಂದ ಶೌನಕ ಅಂತ, ಅದು ಸಂಸ್ಕೃತದಲ್ಲಿ ವ್ಯುತ್ಪತ್ತಿ. ಆ ಶುನಕ ಅಂತ ಅವರಿಗೆ ಯಾಕೆ ಹೆಸರು ಬಂತು ಅಂತ ಕೇಳಿದರೆ, ಶುನಕ ಅಂದರೆ ಸಂಸ್ಕೃತದಲ್ಲಿ ಅದನ್ನು ಕನ್ನಡ ಭಾಷೆಯಲ್ಲಿ ಹೇಳಿದರೆ ನಾಯಿ ಅಂತ ಅರ್ಥ. ಶುನಕ ಅಂದರೆ ನಾಯಿ ಅಂತ ಅರ್ಥ. ನಮ್ಮಲ್ಲಿ ಭಾರಿ ವಿಚಿತ್ರ ರೀ, ಋಷಿಗಳ ಹೆಸರೆಲ್ಲ ನಾಯಿ, ನಾಯಿ ಬಾಲ ಹೀಗೆಲ್ಲ ಇಟ್ಕೊಂಡಿರ್ತಾರೆ, ಗೊತ್ತೇ ಇಲ್ಲ ನಮಗೆ. ನಾವು ಅತ್ಯಂತ ಗಂಭೀರವಾಗಿ ಕರಿತಿರ್ತೀವಿ. ಶುನಕ, ಶೌನಕ, ಶುನಃಪುಚ್ಛ, ಶುನಃಶೇಪ ಇವರೆಲ್ಲ ಬರ್ತಾರೆ ರೀ. ಈ ವೇದ ಮಂತ್ರಗಳಲ್ಲಿ ಬರ್ತಾರೆ. ಶುನಃಶೇಪ, ಶುನಃಪುಚ್ಛ ಅಂದರೆ, ಶುನಃಪುಚ್ಛ ಅಂದರೆ ನಾಯಿ ಬಾಲ ಅಂತ ಅರ್ಥ. ಒಬ್ಬ ಋಷಿ ಹೆಸರು ನಾಯಿ ಬಾಲ ಅಂತದ ರೀ. ಭಾಳ ವಿಚಿತ್ರ, ನಮ್ಗೆ ಗೊತ್ತಿಲ್ಲ. ಸಂಸ್ಕೃತದಾಗ ಕರೆದು ಬಿಟ್ರೆ ಏನು, ಈ ಇಂಗ್ಲೀಷ್ನಾಗ ಕರೆದ ಏನು ಅರ್ಥ ಆಗಂಗಿಲ್ಲ ನೋಡ್ರಿ. ಹಂಗಿದ್ದಂಗೆ ಯಾವ ಶಬ್ದ ನಾವು ಕನ್ನಡದಾಗ ಹೇಳಿದ್ರೆ ಅಸಹ್ಯ ಮಾಡ್ಕೋತೀವಿ, ಅದನ್ನು ಇಂಗ್ಲೀಷ್ನಾಗ ಹೇಳಿದ್ರೆ ಭಾಳ ಗೌರವ ಇರ್ತದೆ ರೀ ಅದಕ್ಕೆ. ಹಂಗೆ ಈ ಸಂಸ್ಕೃತನಾಗ ಹೇಳಿದ್ರೆ ಅರ್ಥನೇ ಆಗಂಗಿಲ್ಲ ಕೆಲವರಿಗೆ, ಸುಮ್ಮನೆ ಹೂ ಅಂದ್ಬಿಡ್ತಾರೆ. ಶುನಃಶೇಪ, ಶುನಃಪುಚ್ಛ, ಶೌನಕ, ಶುನಕ ಇವೆಲ್ಲವೂ ನಾಯಿಗೆ ಸಂಬಂಧಪಟ್ಟ ಹೆಸರುಗಳು. ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ. ಅದು ಅಥಾತ ಶೌವ ಉದ್ಗೀತ ಅಂತ. ಉದ್ಗೀತ ಎಂಬುವಂಥ ಒಂದು ಸಾಮ. ಆ ಉದ್ಗೀತ ಎಂಬುವಂತಹ ಸಾಮವನ್ನು ಗಾನ ಮಾಡಲಿಕ್ಕೆ ಪ್ರತಿ ತಿಂಗಳ ಹುಣ್ಣಿಮೆ, ನೆನಪಿಟ್ಕೊಳ್ರಿ, ಇವತ್ತು ನಮಗಿದು ಕಲ್ಪನೆ ಬರೋದಿಲ್ಲ. ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಆ ಪೂರ್ಣಚಂದ್ರನ ಉದಯವಾದಾಗ ಒಬ್ಬ ಮುಖ್ಯ ದೇವತೆ ಬಂದು ನಿಲ್ತಾನೆ. ಅವರ ಹಿಂದೆ ಎಲ್ಲ ದೇವತೆಗಳು ನಿಂತುಕೊಂಡು ಅವರು ಮಾಡಿದ ಸಾಮಗಾನವನ್ನು ಕೇಳಿ ಅದಕ್ಕೆ ಅನುಸಾರವಾಗಿ ಸಾಮಗಾನ ಮಾಡ್ತಾರಂತೆ. ಯಾರವರು ಅಂದರೆ, ಮುಖ್ಯ ರೂಪದಲ್ಲಿ ಬಂದು ನಿಂತವರು ವಾಯುದೇವರು. ವಾಯುದೇವರು ಬಂದು ಉದ್ಗೀತ ಸಾಮವನ್ನು ಹೇಳಿದಾಗ ರುದ್ರಾದಿ ದೇವತೆಗಳೆಲ್ಲ ಹಿಂದೆ ನಿಂತುಕೊಂಡು ಅವರು ಹೇಳಿದಂತೆ ಸಾಮ ಹೇಳ್ತಾರಂತೆ. ಯಾವ ರೂಪದಲ್ಲಿ? ಯಾವ ರೂಪದಲ್ಲಿ ಅಂದರೆ ನಾಯಿಯ ರೂಪದಲ್ಲಿ ಅಂತ ಹೇಳ್ತಾರೆ. ಶೌವೋದ್ಗೀತ ಅಂತ ಕರೀತಾರೆ. ಆ ವಾಯುದೇವರು ಒಂದು ನಾಯಿಯ ರೂಪದಲ್ಲಿ ನಿಂತುಕೊಂಡು, ಅದರ ಹಿಂದೆ ಎಲ್ಲ ದೇವತೆಗಳು ನಾಯಿಯ ರೂಪದಲ್ಲಿ ನಿಂತುಕೊಂಡು ಪ್ರತಿ ಹುಣ್ಣಿಮೆಯ ದಿವಸ ಉದ್ಗೀತೋಪಾಸನೆಯನ್ನು ಮಾಡ್ತಾರಂತೆ. ಅದು ಯಾಕೆ ಏನು ನಮಗೆ ಗೊತ್ತಿಲ್ಲ. ಉಪನಿಷತ್ತು ಇಷ್ಟು ತಿಳಿಸಿದೆ, ಶ್ರೀಮದಾಚಾರ್ಯ ಇಷ್ಟು ಭಾಷ್ಯ ಹೇಳಿದ್ದಾರೆ, ನಾವು ಅಷ್ಟು ಹೇಳೋ ಕೆಲಸ. ಅವ್ರು ಯಾಕೆ ಆ ರೂಪ ತಗೊಂಡ್ರು, ಅದಕ್ಕೇನು ಕಾರಣ, ಅದೆಲ್ಲ ನಾವು ಹುಡುಕುವಷ್ಟು ಸಮರ್ಥರಲ್ಲ, ನನಗೆ ಗೊತ್ತಿಲ್ಲ. ಆದ್ದರಿಂದ ಇದು ಒಂದು ಉಪನಿಷತ್ನಲ್ಲಿ ಬಂದದ್ದು, ಅದೂ ಒಂದು ರೂಪದಲ್ಲಿ ಇರುವಂಥದ್ದು ಅಂತ ಹೇಳ್ತಾರೆ. ಇದು ಮುಗಿದ ಮೇಲೆ ಮುಂದೆ ಇನ್ನೊಂದು ರೂಪ ಇದೆ ವಾಯುದೇವರದ್ದು. ಯಾವುದು ಅಂದರೆ, ಎತ್ತಿನ ಒಂದು ರೂಪ ಇದೆ ಅಂತೆ. ಸಾಮಾನ್ಯವಾಗಿ ಸುಮಧ್ವ ವಿಜಯದಲ್ಲಿ ಕಥೆ ಕೇಳುವಾಗ ಆಚಾರ್ಯರ ಮನೆಯಲ್ಲಿ ಒಂದು ಎತ್ತಿತ್ತು ಅಂತ ಕೇಳಿರ್ತೇವೆ. ಆಚಾರ್ಯರೇ ಒಂದು ಎತ್ತಾಗಿದ್ದರು ಅಂತ ಗೊತ್ತಿಲ್ಲ ವಾಯುದೇವರು. ಅದು ಯಾರು ಅಂತ ಕೇಳಿದ್ರೆ ಸತ್ಯಕಾಮ ಅಂತ ಒಬ್ಬರು ಬರ್ತಾರೆ ಉಪನಿಷತ್ತಿನ ಛಾಂದೋಗ್ಯದಲ್ಲಿ. ಆ ಸತ್ಯಕಾಮ ಎಂಬುವನಿಗೆ ಉಪದೇಶ ಮಾಡುವುದಕ್ಕೆ ಎತ್ತಿನ ಅವತಾರವನ್ನು ತೆಗೆದುಕೊಂಡು ಬಂದಿದ್ರಂತೆ.
ಎತ್ತಿನ ಅವತಾರವನ್ನು ತೆಗೆದುಕೊಂಡು ಬಂದು ವಾಯುದೇವರು ಸತ್ಯಕಾಮನಿಗೆ ಉಪದೇಶವನ್ನು ಮಾಡಿದರು ಅಂತ ಉಪನಿಷತ್ತು ಹೇಳ್ತದೆ. ಹಾಗಾದರೆ ಎತ್ತಿನ ಅವತಾರ, ನಾಯಿ ಅವತಾರ, ಅಶನಾ ಪಿಪಾಸಾದಿಗಳ ಅವತಾರಗಳು, ಆಮೇಲೆ ಅರ್ಧನಾರಿ ನರ ರೂಪಗಳು, ಅದಾದ ಮೇಲೆ ಬ್ರಹ್ಮದೇವರ ಮಗನಾಗಿ ಧರ್ಮ ಎಂಬುವಂತಹ ಒಂದು ರೂಪ, ಪ್ರಾಣ, ಚೇಷ್ಟಾಪ್ರದ, ಆಮೇಲೆ ಧರ್ಮಪ್ರದ, ಭಕ್ತಿನಾಮಕ, ಇವೆಲ್ಲ ರೂಪಗಳು. ಇದಾದ ಮೇಲೆ ಮತ್ಲಿಗೆ ಬರುವಂತಹದ್ದು, ಹೀಗೆ ಅನೇಕ ರೂಪಗಳನ್ನು ನಾವು ತಿಳಿಸ್ಕೊಂಡು ಬರ್ತಾ ಇದ್ದೇವೆ. ಕಚ್ಚಪ ರೂಪ, ಕಚ್ಚಪ, ಶ್ವಾನ, ವೃಷಭ, ಈ ಎಲ್ಲ ರೂಪಗಳಲ್ಲೂ ವಾಯುದೇವರು ಒಂದೊಂದು ಅವತಾರಗಳನ್ನು ಎತ್ತಿಕೊಂಡು ಬಂದಿದ್ದಾರಂತೆ. ಇದು ಮುಗಿದ ಮೇಲೆ ಇನ್ನೊಂದು ರೂಪವನ್ನು ಹೇಳುತ್ತೇನೆ. ನಿತ್ಯದಲ್ಲಿ ಪುರುಷರಾದವರು ಸಂಧ್ಯಾವಂದನೆಯನ್ನು ಮಾಡ್ತಾ ಇರ್ತಾರೆ, ಸ್ತ್ರೀಯರಾದವರು ಕೃಷ್ಣ ಮಂತ್ರ ಜಪವನ್ನು ಮಾಡ್ತಿರ್ತಾರೆ. ಒಟ್ಟಿನಲ್ಲಿ ಅವರಿಗೂ ಇವರಿಗೂ ಸಮಾನವಾಗಿ ಸಿಗುವಂಥ ಒಂದು ಪ್ರತಿಷ್ಠೆ, ಒಂದು ಅಧಿಷ್ಠಾನ ಅಂದರೆ ಸೂರ್ಯನೆಂಬುವಂತಹ ಒಂದು ಅಧಿಷ್ಠಾನ. ಈ ಸೂರ್ಯನೆಂಬ ಅಧಿಷ್ಠಾನದಲ್ಲಿ ಪುರುಷರಾದವರು ಗಾಯತ್ರಿ ಮಂತ್ರ ಹೇಳಿ ಅರ್ಘ್ಯ ಪ್ರದಾನವನ್ನು ಮಾಡಿ ಸೂರ್ಯಾಂತರ್ಗತನಾದ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾರೆ. ಪ್ರಾಯ ಸ್ತ್ರೀಯರು ಅದೇನು ಮಾಡೋದಿಲ್ಲ, ಕೃಷ್ಣ ಮಂತ್ರ ಜಪವನ್ನು ಮಾಡ್ತಾರೆ. ಆ ಕೃಷ್ಣ ಇದ್ದದ್ದು ಸೂರ್ಯದಲ್ಲಿ ಅಂಥೇಳಿ ಆಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಇದು ಯಾಕೆ ಹೇಳಿಕ್ಕೆ ಬಂದೆ ಅಂದರೆ, ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ಹೇಳುವಾಗ ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಮೂಲದಲ್ಲಿ ಇದ್ದ ಮಂತ್ರವೇ ಅದು. ಪರಮಾತ್ಮ ರೈಂಚ ಪ್ರಾಣಂಚ, ಒಂದು ಪ್ರಾಣದೇವರ ರೂಪವನ್ನು, ಒಂದು ಭಾರತೀ ರೂಪವನ್ನು ಸೃಷ್ಟಿ ಮಾಡಿದ್ದಂತೆ. ಆಗ ಭಾರತೀ ದೇವಿಗೆ ರೈ ಅಂತ ಹೆಸರು, ಭಾರತಿ ಅಂತ ಹೆಸರಲ್ಲ, ಆಗ ರೈ ಅಂತ ಹೆಸರು. ಪ್ರಾಣನಿಗೆ ಪ್ರಾಣ ಅಂತ ಹೆಸರು. ಈ ಗಂಡ ಹೆಂಡತಿಯರನ್ನ ಇಬ್ಬರನ್ನು ಸೃಷ್ಟಿ ಮಾಡಿ ದೇವರ ಆಲೋಚನೆ ಮಾಡಿದ್ದಂತೆ, ಇವರಿಂದ ಪ್ರಜೆಗಳು ಸೃಷ್ಟಿ ಆಗಬೇಕು ಇನ್ನೂ ಹೆಚ್ಚೆಚ್ಚು ಅಂತ. ಆದರೆ ಪ್ರಜೆಗಳ ಸೃಷ್ಟಿ ಹೇಗಾಗಬೇಕು? ಇವರು ಪ್ರಜೆಗಳ ಸೃಷ್ಟಿಯನ್ನು ಮಾಡಬೇಕು, ಕಾಲ ನಿಯಾಮಕರಾಗಿ ಕಾಲದ ಘಟಕದಲ್ಲೂ ಸೇರಬೇಕು ಅಂತ ಇಟ್ಟುಕೊಂಡು ಆ ಪ್ರಾಣದೇವರನ್ನು ಸೂರ್ಯನಲ್ಲಿ ಇಟ್ಟು ಈ ಭಾರತೀ ದೇವಿಯನ್ನು ಚಂದ್ರನಲ್ಲಿ ಇಟ್ಟರಂತೆ. ಚಂದ್ರನಲ್ಲಿ ಭಾರತೀಯ ಒಂದು ರೂಪ, ಸೂರ್ಯನಲ್ಲಿ ಪ್ರಾಣದೇವರ ಒಂದು ರೂಪ, ಎರಡು ರೂಪಗಳಿರುವಂಥದ್ದು, ಇಲ್ಲಿ ಅಲ್ಲಿ ಎರಡು ಕಡೆಗೆ. ಈಗ ನೋಡ್ರಿ, ನಾವು ಸಂಧ್ಯಾವಂದನೆಯನ್ನು ಮಾಡಲಿಕ್ಕೆ ಕೂತಾಗ ಅಥವಾ ಅರ್ಘ್ಯ ಪ್ರದಾನವನ್ನು ಮಾಡುವಾಗ ಸೂರ್ಯನ ಕಡೆಗೆ ಮುಖ ಮಾಡಿ ಅರ್ಘ್ಯ ಕೊಡ್ತಿದ್ರೆ, ಸೂರ್ಯನ ಕಡೆಗೆ ಅಷ್ಟೇ ಅಲ್ಲ, ಪ್ರಾಣದೇವರ ಕಡೆಗೆ ಅರ್ಘ್ಯವನ್ನು ಕೊಡ್ತಿರ್ತೀವಂತೆ. ಪ್ರಾಣದೇವರು ಆ ಸೂರ್ಯಮಂಡಲದಲ್ಲಿ, ಸೂರ್ಯಮಂಡಲ ಎಷ್ಟೋ ದೂರ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ, ಅಲ್ಲಿನಿಂದ ಕಿರಣಗಳನ್ನು ಬಿಟ್ಟು ನಮ್ಮವರೆಗೆ ಬಂದು ನಮ್ಮನ್ನು ಸ್ಪರ್ಶಿಸಿ ಮಾತಾಡ್ತಾರಂತೆ. ಕಿರಣಗಳ ಮೂಲಕ ಮುಟ್ಟಿ ಮಾತಾಡ್ತಾರಂತೆ. ನೀ ಏನು ಚಿಂತೆ ಮಾಡಬೇಡ, ನಾ ಸೂರ್ಯಮಂಡಲದಲ್ಲಿ ಇದ್ದುಕೊಂಡು ಕೂತಿದ್ದೇನೆ, ನೀನು ನೋಡ್ತಿರ್ತೇನೆ, ನೀನು ಸಂಧ್ಯಾವಂದನೆ ಮಾಡಿದರೆ, ನೀನು ಜಪ ಮಾಡಿದ್ರೆಲ್ಲ ನಾನು ನೋಡ್ತೀನಿ, ನೀನು ಒಬ್ಬನೇ ಹೊರಟಿದ್ದೀಯಾ, ಭಯ ಆಗ್ತದೆ, ಹಾಗೆ ಹೀಗೆ ಅನ್ಕೋಬೇಡ, ಕಿರಣಗಳ ಮೂಲಕ ನೀನು ಹಿಂದೆ ಬರ್ತಿರ್ತೀನಿ. ಕಿರಣ ಅಂದರೆ ಸಂಸ್ಕೃತದಲ್ಲಿ ಕರ ಅಂತ ಕರೀತಾರೆ. ನನ್ನ ಕೈಗಳೇ ನಿನ್ನ ಜೊತೆಗೆ ಇರ್ತದೆ, ನಿನಗೇನಾದರೂ ನಾನು ಸಹಾಯ ಮಾಡ್ತೀನಿ ಅಂತ ಅಷ್ಟು ದೂರದ ಸೂರ್ಯಮಂಡಲದಲ್ಲಿ ಕುಳಿತುಕೊಂಡು ನಮಗೆ ಅನುಗ್ರಹವನ್ನು ಮಾಡುವಂಥವರು ಪ್ರಾಣದೇವರು ಸೂರ್ಯನಲ್ಲಿ ಒಂದು ರೂಪದಿಂದ ಇದ್ದಾರೆ ಅಂತ ಷಟ್ಪ್ರಶ್ನ ಉಪನಿಷತ್ತು ನಮಗೆ ತಿಳಿಸ್ತದೆ. ಹಾಗೆ ಭಾರತೀ ದೇವಿಯು ಕೂಡ ಅಲ್ಲಿ ಇದ್ದಾರೆ ಅಂತ ತಿಳಿಸಿಕೊಡ್ತಾರೆ ಚಂದ್ರನಲ್ಲಿ. ಹೀಗೆ ವಾಯುದೇವರ ರೂಪಗಳು ಬಹಳ ವಿಚಿತ್ರವಾದದ್ದು, ಇನ್ನೂ ಅನೇಕ ಇದೆ. ಉಪನಿಷತ್ತಿನ ಮೂಲೆಗಳಲ್ಲಿ ಆಚಾರ್ಯರು ಆ ವಾಯುದೇವರ ಅವತಾರಗಳನ್ನು ರೂಪಗಳನ್ನು ಹೇಳ್ತಾ ಹೊರಟದ್ದನ್ನು ತೆಗೆದರೆ ಅದೊಂದು ದೊಡ್ಡ ಕಥೆ ಆಗ್ತದೆ. ಅದಕ್ಕೆ ಕೆಲವು ಮಾತ್ರ ಈಗ ಹೇಳಿ, ಇವತ್ತೇನು ನಮಗೆ ಪ್ರಸಿದ್ಧಿ ಇರುವಂಥ ರೂಪಗಳಿವೆಯೋ ಆ ಪ್ರಸಿದ್ಧವಾದ ರೂಪಗಳು ಅಂದರೆ ಹನುಮ, ಭೀಮ, ಮಧ್ವ, ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಪ್ರವಚನವನ್ನು ಮುಕ್ತಾಯ ಮಾಡಿಸ್ತೇನೆ. ಈಗ ನಾನು ಆಗಲೇ ಹೇಳಿದೆ, ಅನ್ನುವಂಥದ್ದು ಎಲ್ಲ ಕಡೆಗೆ ಬಂತು ಅಂತ ಹೇಳಿದೆ ಪ್ರಾರಂಭದಲ್ಲಿ. ವಾದರಾಜ ಸ್ವಾಮಿಗಳ ಯುಕ್ತಿ ಮಲ್ಲಿಕೆಯಲ್ಲಿ ಮತ್ತೊಂದು ಮಾತು ಹೇಳ್ತಾರೆ, ನಾವು ಪ್ರಾಣದೇವರಿಂದ ಕಲಿಯೋದು ಬಹಳ ಇದೆ ಅಂತ. ಏನು ಕಲಿಯೋದಿದೆ ಅಂದರೆ, ನಮ್ಮ ವರ್ಣಾಶ್ರಮ ಧರ್ಮಗಳನ್ನು, ಅದರಲ್ಲೂ ವಿಶೇಷವಾಗಿ ಆಶ್ರಮ ಧರ್ಮಗಳನ್ನು ಚಂದ ಪರಿಪಾಲನೆ ಮಾಡಬೇಕಂತ, ತಪ್ಪಬಾರದು ಅಂತ ಹೇಳ್ತಾರೆ. ನಾವು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ 4 ಧರ್ಮಗಳು. ಎಲ್ಲರೂ ಸನ್ಯಾಸಿಗಳಾಗ್ತಾರೆ ಅಂತೇನಿಲ್ಲ. ದೇವರು ಯೋಗ್ಯತೆ ಕೊಟ್ಟಿರುವಂತಹ ಸ್ವಾಮಿಗಳಂಥವ್ರು ಮಾತ್ರ ಸನ್ಯಾಸಿಗಳಾಗೋದು. ನಾವೆಲ್ಲ ಸುಮ್ಮನೆ ದೂರ ಕೂತ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿ ನಿಮ್ಮ ಅನುಗ್ರಹ ಇರಲಿ ಅಂತ ಕೇಳೋದಷ್ಟೇ. ಹಾಗಾಗಿ 4 ಆಶ್ರಮಗಳೇನಿವೆ ಎಲ್ಲ ಇವುಗಳನ್ನು ತಪ್ಪದೇ ಪರಿಪಾಲನೆ ಮಾಡಬೇಕಂತೆ. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳುತ್ತಾನೆ. ಮಂತ್ರಾಲಯ ಸ್ವಾಮಿಗಳು ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಬಹಳ ಚೆನ್ನಾಗಿ ಹೇಳುತ್ತಾರೆ. ಅರ್ಥವಾದವನ್ನು ಹೇಳುವಾಗ, ಸಹಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟ ಕಾಮಧುಕ ಅಂತ ಕರೀತಾನೆ. ಅಲ್ಲಿ ಯಜ್ಞ ಅಂತ ಬರ್ತದೆ ಶಬ್ದ. ಭಗವಂತ ಎಲ್ಲ ದೇವತೆಗಳನ್ನು ಎಲ್ಲ ಪ್ರಜೆಗಳನ್ನು ಸೃಷ್ಟಿ ಮಾಡಿ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ಮೇಲೆ ಕರೆದಂತೆ, ಬರೀ ನಿಮಗೊಂದು ಕೆಲಸ ಕೊಡ್ತೇನೆ ಅಂತ.
ನಮ್ಮನ್ನು ಸೃಷ್ಟಿ ಮಾಡುವಾಗಲೇ ನಮಗೆ ಸಂಬಂಧಪಟ್ಟ ಕೆಲವು ಕೆಲಸಗಳನ್ನು ನಿರ್ಧಾರ ಮಾಡಿ ಕಳಿಸಿದ್ನಂತೆ. ಅದರಲ್ಲಿ ಸಹ ಯಜ್ಞಾಹ ಅಂತಿದೆ, ಯಜ್ಞಗಳನ್ನು ಸೃಷ್ಟಿ ಮಾಡಿದ್ದು ಅಂತ. ರಾಯರು ಯಜ್ಞಾಹ ಅನ್ನೋ ಶಬ್ದಕ್ಕೆ ಬರೀ ಯಜ್ಞ ಅಂತ ಬರೆಯೋದಿಲ್ಲ, ವರ್ಣಾಶ್ರಮೋಚಿತವಾದ ಕರ್ಮಗಳು ಅಂತ ಬರೀತಾರೆ ರಾಯರು. ಹಾಗಾದರೆ ನಮ್ಮ ವರ್ಣಕ್ಕೆ ಆಶ್ರಮಕ್ಕೆ ಉಚಿತವಾದ ಕರ್ಮಗಳೇನಿವೆಯಲ್ಲ ಇವುಗಳೇನು ಅಂತ ಕೇಳಿದ್ರೆ ಕಾಮಧೇನು ಅಂತ ಕರೆದಿದ್ದಾರೆ. ಏಷವೋಸ್ತ್ವಿಷ್ಟ ಕಾಮಧುಕ. ಹಾಗಾದರೆ ನಾನು ಮಾಡುವ ಸಂಧ್ಯಾವಂದನೆ, ನಾನು ಮಾಡುವ ದೇವರ ಪೂಜೆ, ಏಕಾದಶಿ, ಚಾತುರ್ಮಾಸ್ಯಾದಿ ವ್ರತಗಳೆಲ್ಲ ಏನು ಅಂತ ಕೇಳಿದ್ರೆ ಇದು ಕಾಮಧೇನು ಅಂತ ನೆನಪಿಟ್ಟುಕೊಳ್ರಿ. ಇದು ಯಾವುದು ಬೇರೆ ಅಲ್ಲ. ಕಾಮಧೇನು ಏನು ಮಾಡ್ತದೆ ಅಂದರೆ ನಮಗೇನು ಬೇಕೋ ಅದು ಕೊಡ್ತದಂತೆ. ಜಗನ್ನಾಥದಾಸರು ಒಂದು ಮಾತಂದರು, ಸುಮನಸ ಧೇನು ಮನೆಯೊಳಗಿರಲು ಗೋಮಯವ ಬಯಸು ಬಂದದಲ್ಲಿ. ಏನು ದಡ್ಡಿದ್ದೀಯೋ, ಸುಮನಸ ಧೇನು ಕಾಮಧೇನು ಮನೆಯಲ್ಲಿದೆ, ಅದನ್ನು ಮನೆಯಲ್ಲಿ ಇಟ್ಟುಕೊಂಡು ಇದು ಸಗಣಿ ಯಾವಾಗ ಕೊಡ್ತದೆ ಅಂತ ಕಾಯ್ಕೊಂಡು ಕೂತಿದ್ದೀಯಲ್ಲ, ಯಾವುದು ಸುಮನಸಧೇನು? ನಮ್ಮ ಆಶ್ರಮೋಚಿತವಾದ ಕರ್ಮಗಳೇ ಸುಮನಸಧೇನು. ಆ ಮನೆಯಲ್ಲಿ ಇರುವಾಗ ಅದನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ಅಂತ ಅಳ್ತಾ ಇದ್ದೀಯಲ್ಲ, ಎಷ್ಟು ದಡ್ಡಿದ್ದಿ ಅಂತ ಜಗನ್ನಾಥದಾಸರು ಬೈತಾರೆ. ಹಾಗಾದರೆ ಆಶ್ರಮ ಧರ್ಮಗಳನ್ನು ಸರಿಯಾಗಿ ಪರಿಪಾಲನೆ ಮಾಡಬೇಕು. ರಾಜರಂತಾರೆ, ಪ್ರಾಣದೇವರಿಂದ ಈ ಆಶ್ರಮ ಧರ್ಮಗಳು ಎಷ್ಟು ಚೆಂದಾಗಿ ಪರಿಪಾಲನೆ ಆಗಿದೆ ನೋಡ್ಕೊಳ್ರಿ. ಏನು? 3 ಅವತಾರ, 3 ಅವತಾರಗಳಲ್ಲಿ 4 ಆಶ್ರಮಗಳನ್ನು ಪರಿಪಾಲನೆ ಮಾಡಿಬಿಟ್ರು. ಸರಿ, ಒಂದು ಗೊತ್ತಾಗ್ತದೆ ಸ್ಪಷ್ಟವಾಗಿ, ಏನು ಅಂದರೆ ಮಧ್ವಾವತಾರದಲ್ಲಿ ಸನ್ಯಾಸಾಶ್ರಮವನ್ನು ಚಂದ ಪರಿಪಾಲನೆ ಮಾಡಿದರು. ಛಂದ ಅಂದರೆ ಏನು ರೀ? ಅಂದರೆ ಚಂದ ಇಲ್ಲಾರ್ದದ್ದು ಅಂತ ಹಿಂಗಿರ್ತೇನೆ ಸನ್ಯಾಸ ಅಂತ ತಿಳ್ಕೊಂಡು. ಅದಕ್ಕೆ ಪಂಡಿತಾಚಾರ್ಯರು ತತ್ವಪ್ರದೀಪದಲ್ಲಿ ಒಂದು ಮಾತು ಹೇಳ್ತಾರೆ, ಎಲ್ಲಿವರೆಗೆ ಶ್ರೀಮದಾಚಾರ್ಯರು ಸನ್ಯಾಸ ಸ್ವೀಕಾರ ಮಾಡಿದ್ದಿಲ್ಲ ಅಲ್ಲಿವರೆಗೆ ಏನಾಗಿತ್ತು ಅಂದರೆ ಸನ್ಯಾಸಾಶ್ರಮವೆಂಬುವಂತಹ ಒಂದು ಪುಷ್ಕರಣಿ, ಒಂದು ತೀರ್ಥ, ಅದು ಮೈಲಿಗೆಯಾಗಿ ಮಲಿನವಾಗಿ ಹೊಲಸಾಗಿ ಕೂತಿತ್ತಂತೆ. ಯಾಕೆ ಅಂದರೆ ಕಂಡವರೆಲ್ಲ ಸನ್ಯಾಸಿಗಳಾಗಿದ್ದರಂತೆ. ತ್ರಿವಿಕ್ರಮ ಪಂಡಿತಾಚಾರ್ಯರಂತಾರೆ, ಯತ್ಶೀಲ ಗಂಗಾಜಲ ಸ್ನಾತಃ ಪುನರ್ಭವಾತ್ ಮೋಕ್ಷಿತಃ. ಅವರೆಲ್ಲರೂ ಕೂತ್ಕೊಂಡು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಅದನ್ನು ಮೈಲಿಗೆ ಮಾಡಿದ್ದಿದ್ರೆ, ಆಚಾರ್ಯರು ಯಾವಾಗ ಸನ್ಯಾಸ ಸ್ವೀಕಾರ ಮಾಡಿದರೋ ಆಗ ಸನ್ಯಾಸಾಶ್ರಮ ಎನ್ನುವಂತಹ ಒಂದು ತೀರ್ಥ ಅದು ಶುದ್ಧ ಆಯಿತು ಅಂತ ಬರಿತಾ ಇದ್ದಾರೆ. ಅಷ್ಟು ಅದ್ಭುತವಾದ ಸನ್ಯಾಸಾಶ್ರಮ ನಮ್ಮ ಆಚಾರ್ಯರು, ಶ್ರೀಮದಾಚಾರ್ಯರು. ಎಷ್ಟು ವರ್ಷಕ್ಕೆ ಆಶ್ರಮ ಆಗಿದೆ, ಎಷ್ಟು ದಿವಸ ಇದ್ದಾರೆ, ಹೇಗಿದ್ದಾರೆ ಅಂತ ಲೆಕ್ಕ ಹಾಕಿದ್ರೆ ಆಶ್ಚರ್ಯ ಆಗ್ತದೆ. ಅಂಥದ್ದು ಒಂದು ಮಧ್ವಾವತಾರದಲ್ಲಿ ಸನ್ಯಾಸಾಶ್ರಮವನ್ನು ಪರಿಪಾಲನೆ ಮಾಡಿದ್ದು. ಎರಡನೇದ್ದು ಧನ್ಯೋ ಗೃಹಸ್ಥಾಶ್ರಮ ಅಂತ ಕರೀತಾರೆ. ಗೃಹಸ್ಥಾಶ್ರಮವನ್ನು ಪರಿಪಾಲನೆ ಮಾಡಿದರಂತೆ. ಯಾವಾಗ? ಭೀಮಸೇನನಾಗಿದ್ದಾಗ ಗೃಹಸ್ಥಾಶ್ರಮವನ್ನು ಪರಿಪಾಲನೆ ಮಾಡಿದರಂತೆ. ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಭೀಮಸೇನ ದೇವರಿಗೆ ಮತ್ತು ನಾವು ದ್ರೌಪದಿ ದೇವಿ ಒಬ್ಬಳೇ ಹೆಂಡತಿ ಅಂತ ತಿಳ್ಕೊಂಡಿದ್ದೇವೆ. ಹಾಗೇನಿಲ್ಲರಿ. ಗೃಹಸ್ಥಾಶ್ರಮಿ ಆಗಿದ್ದರೆ ಆವಾಗಿನ ಕಾಲಕ್ಕೆ ರಾಜ ಅನ್ನೋ ಬಹುವಲ್ಲಭ ಅಂತ ರಾಜರಿಗೆ ಅನೇಕ ಜನ ಹೆಂಡತಿಯರಿರ್ತಿದ್ರಂತೆ. ಭೀಮಸೇನ ದೇವರಿಗೆ ಎಷ್ಟು ಜನ ಹೆಂಡತಿಯರಿರಬೇಕು? ನಾವು ಅಂದ್ಕೊಂಡು ದ್ರೌಪದಿ ಒಬ್ಬಳೇ ಇರಬೇಕು ಹೆಂಡತಿ ಅಂತ. ಹಾಗೇನಿಲ್ಲ. ದ್ರೌಪದಿ ಬಿಟ್ಟರೆ ಕಾಳಿ ಅಂತ ಮತ್ತೊಬ್ಬಳಿದ್ಲಂತೆ, ಇನ್ನೊಬ್ಬ ಹೆಂಡತಿ ಇದ್ಲಂತೆ. ಕಾಳಿ ಬಿಟ್ಟರೆ ಹಿಡಿಂಬೆ ಅಂತ ಮತ್ತೊಬ್ಬಳು ಹೆಂಡತಿ ಇದ್ಲಂತೆ. ದ್ರೌಪದಿ, ಕಾಳಿ, ಹಿಡಿಂಬೆ 3 ಜನ ಪ್ರಸಿದ್ಧ ಇದ್ದಾರೆ. ಇದನ್ನು ಬಿಟ್ಟು 20 ಅಗ್ರರೂಪಾಹ 20 ಜನ ಹೆಂಡತಿಯರಿದ್ರಂತೆ. ಮತ್ತು ಪ್ರತ್ಯೇಕ ಭೀಮಸೇನ ದೇವರಿಗೆ 20 ಜನ ಹೆಂಡತಿಯರು ಒಂದು ಕಡೆಗೆ, ಮತ್ತು ಈ 3 ಜನ 23 ಹೆಂಡತಿಯರನ್ನು ಕಟ್ಟಿಕೊಂಡು ಗೃಹಸ್ಥಾಶ್ರಮವನ್ನು ಪರಿಪಾಲನೆ ಮಾಡಿದವರು ಭೀಮಸೇನ ದೇವರು. ಯಾಕೆ ಹೇಳಿದೆ ಅಂದರೆ ಅಷ್ಟು ಸುರಕ್ಷಿತವಾಗಿ ಅಷ್ಟು ಚೆಂದಾಗಿ ಗೃಹಸ್ಥಾಶ್ರಮವನ್ನು ಪರಿಪಾಲನೆ ಮಾಡಿದರು. ಇನ್ನು ಉಳಿತು ಯಾವುದು? ಬ್ರಹ್ಮಚರ್ಯಾಶ್ರಮ ಒಂದು ಉಳ್ಕೊಳ್ತು, ವಾನಪ್ರಸ್ಥಾಶ್ರಮ ಒಂದು ಉಳ್ಕೊಳ್ತು. ಎರಡರಲ್ಲಿ ಯಾವುದು ಉಳಿತು ಅಂತ ಕೇಳಿದರೆ ಹನುಮದ ಅವತಾರ ಇದೆಯಲ್ಲ, ಆ ಹನುಮದ ಅವತಾರದಲ್ಲಿ ವಾದರಾಜ ಸ್ವಾಮಿಗಳಂತಾರೆ ಎರಡನ್ನೂ ಪರಿಪಾಲನೆ ಮಾಡಿದ್ರಂತೆ. ಒಂದು ಬ್ರಹ್ಮಚರ್ಯಾಶ್ರಮ, ಒಂದು ವಾನಪ್ರಸ್ಥಾಶ್ರಮ. ಬ್ರಹ್ಮಚರ್ಯಾಶ್ರಮದ ಬಗ್ಗೆ ಪ್ರಶ್ನೆ ಇಲ್ಲೇ ಇಲ್ಲ. ಯಾಕೆ ಅಂದರೆ ಸುಮ್ಮನೆ ಒಂದು ತಮಾಷೆ ಮಾಡ್ತಿರ್ತಾರೆ. ಯಾರೋ ಹುಡುಗಿ ಓಡಿ ಹೋಗಿದ್ರಂತೆ. ಸುಮ್ಮನೆ ತಮಾಷೆ ಇದು, ಮತ್ತು ಹಂಗೆ ಹೇಳಿದೆ ಅಂತ ತಿಳ್ಕೊಂಡು ಖರೆ ಮಾಡಬಾರ್ದು ಆ ಕೆಲಸ. ಓಡಿ ಹೋದ್ರಂತ ಲಗ್ನ ಮಾಡ್ಕೋಬೇಕು ಅಂತ ಒಂದು ಗುಡಿ ಇತ್ತಂತ. ಬಡ ಗುಡಿಗೆ ಹೋದರು, ಹಾರ ತೊಗೊಂಡ್ರು, ಇನ್ನು ಬದಲಾಯಿಸ್ಕೋಬೇಕು, ಲಗ್ನ ಮಾಡ್ಕೋಬೇಕು ಅಂತ ನೋಡಿದ್ರಂತ. ಹುಡುಗ ತಲೆ ತೆಳಗೆ ಹಾಕಿಬಿಟ್ಟಂತ. ಆಕೆ ಹುಡುಗಿ ಕೇಳಿದಂತೆ, ಯಾಕೆ ಓಡಿಸ್ಕೊಂಡು ಬಂದು ಇನ್ನು ಲಗ್ನ ಮಾಡ್ಕೋಬೇಕು ಅಂತ ಮನಸ್ಸು ಬಂದಿಲ್ಲೇನು? ಇಲ್ಲ, ನೀನು ಲಗ್ನ ಮಾಡ್ಕೊಳ್ಳಿಕ್ಕೆ ನನಗೇನು ತಕರಾರಿಲ್ಲ, ಈ ಗುಡಿಯೊಳಗೆ ಲಗ್ನ ಆಗಂಗಿಲ್ಲ ಅಂತ. ಯಾಕೆ? ಇದು ಅಡವಿ ರಾಯನ ಗುಡಿ ಅದ, ಈ ಲಗ್ನ ಮಾಡ್ಕೊಳ್ಳಿಕ್ಕೆ ಬರಂಗಿಲ್ಲ ಅಂತ ಹೇರಂತೆ. ಅದರ ಬ್ರಹ್ಮಚಾರಿಯ ಗುಡಿಯಲ್ಲಿ ಲಗ್ನ ಹೆಂಗೆ ಮಾಡ್ಕೊಳ್ಳೋದು ಅಂತ ಅವ್ನು ಬಿಟ್ಟು ಹೋದನಂತೆ. ಹಾಗೆ ಬ್ರಹ್ಮಚರ್ಯಾಶ್ರಮ ಎಷ್ಟು ಪ್ರಸಿದ್ಧಿ ಹನುಮಂತ ದೇವರದ್ದು ಅಂದರೆ ಆ ಗುಡಿಯೊಳಗೆ ಲಗ್ನನೂ ಮಾಡ್ಕೊಳ್ಳಿಕ್ಕೆ ಬರ್ತಾ ಇಲ್ಲೋ ಅನ್ನೋರಿದ್ದಾರೆ. ಹಾಗಾಗಿ ಬ್ರಹ್ಮಚರ್ಯಾಶ್ರಮ. ರಾಜರಂತಾರೆ ವಾನಪ್ರಸ್ಥಾಶ್ರಮ ಒಂದು ಉಳಿತಲ್ಲ, ಅದನ್ನು ಎಲ್ಲಿ ಪರಿಪಾಲನೆ ಮಾಡಿದರು ಅಂದರೆ ಹನುಮದ ಅವತಾರದಲ್ಲೇ ಪರಿಪಾಲನೆ ಮಾಡಿದ್ರಂತೆ. ಯಾಕೆ? ಹನುಮದ ಅವತಾರದಲ್ಲಿ ಎಲ್ಲೂ ಕೂಡ
ಮನೆಯ ಆಹಾರವನ್ನು ಸ್ವೀಕಾರ ಇಲ್ಲ. ವಾನಪ್ರಸ್ಥಾಶ್ರಮ ಅಂದರೆ ವನದಲ್ಲಿಯೇ ಬೆಳೆಸಿ ವನದಲ್ಲೇ ಇದ್ದದ್ದನ್ನು ತಿಂದುಕೊಂಡು ಅಲ್ಲೇ ಸಾಧನೆ ಮಾಡಿಕೊಂಡಿರಬೇಕು ಅಂತ. ನಾವು ಅಲ್ಲಿ ಹೋದ ಮೇಲೂ ವಾನಪ್ರಸ್ಥಾಶ್ರಮಿಗಳಾದ ಮೇಲೂ ಮನೆಯಿಂದಲೇ ಟಿಫಿನ್ ಕ್ಯಾರಿಯರ್ ಬರ್ತಿತ್ತು ಅಂದರೆ ಅದು ವಾನಪ್ರಸ್ಥಾಶ್ರಮ ಅಂತ ಕರೆಸ್ಕೊಳ್ಳೋದಿಲ್ಲ. ನಾನು ಹಗಲ ಅನೇಕ ಸರ್ತಿ ಪುರಾಣದೊಳಗೆ ಹೇಳ್ತಿರ್ತೀನಿ, ಒಂದು ಕತೆ ಹೇಳ್ತಿರ್ತೀನಿ. ಸ್ವಾಮಿಗಳಿದ್ದಾರೆ, ತಪ್ಪು ತಿಳ್ಕೊಬಾರ್ದು, ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಒಂದು ಕತೆ ಹೇಳ್ತೀನಿ. ಒಬ್ಬ ಸ್ವಾಮಿಗಳಾಗ್ಬಿಟ್ನಂತೆ ಅರ್ಜೆಂಟಿಗೆ. ಇದು ಯಾಕೆ ಹೇಳ್ತೀನಿ ಅಂದರೆ ಎಲ್ಲಿದ್ದಾಗ ಏನಾಗಬೇಕು ಅದೇ ಆಗಬೇಕು ಅಂತ. ಮನ್ಯಾಗ ಹೆಂಡತಿ ಜೊತೆ ಜಗಳ ಆತಂತ, ಬ್ಯಾಡ್ ನಡಿ ಅಂತ ಸ್ವಾಮಿಗಳಾಗ್ಬಿಟ್ನಂತ. ಹೆಂಡತಿ ಜೊತೆಗೆ ಜಗಳಾಡಿ ಸ್ವಾಮಿಗಳಾಗಬಾರ್ದ್ರಿ, ವೈರಾಗ್ಯ ಬಂದು ಸ್ವಾಮಿಗಳಾಗೋದು ಅಂತ ಇರ್ತದೆ ಅದು. ಹೋಗಿ ಸ್ವಾಮಿಗಳಾಗಿಬಿಟ್ಟವ. ಸ್ವಾಮಿಗಳಾದ ನದಿ ದಂಡಿಗೆ ಹೋದ, ಅಲ್ಲೊಂದು ಗುಡಿಸ್ಲು ಹಾಕ್ಕೊಂಡಿದ್ದವ. ಗುಡಿಸ್ಲು ಹಾಕ್ಕೊಂಡಿದ್ದಾನೆ. ಒಂದು 4 ದಿವಸ ಏನೋ ಚಂದ ನಡೀತು ರೀ, ಸನ್ಯಾಸಾಶ್ರಮ ಚಂದ ನಡೀತು. ಏನಾಯ್ತು ಅಂದ್ರೆ 5ನೇ ದಿವಸ ಒಂದು ಸಮಸ್ಯೆ ಶುರುವಾತ್ರಿ. ಇದ್ದದ್ದು 2 ಲಂಗೋಟಿ ಇದ್ದು ಪಾಪ ಅವನ ಕಡೆಗೆ. 1 ಲಂಗೋಟಿನ ಇಲಿ ಕಡ್ದು ಬಿಡ್ತ್ರಿ. ಇಲಿ ಕಡ್ದ ಮೇಲೆ ಇನ್ನು ಮುಂದೆ ನಾಳೆಗೆ ಏನು ಮಾಡ್ಬೇಕು ಅವನ ಪರಿಸ್ಥಿತಿ? 1 ಲಂಗೋಟಿ ಹಾಕ್ಕೊಂಡು ಎಷ್ಟಂತ ಒದ್ದಾಡಬೇಕು? ಅದಕ್ಕೆ ಅವ್ನು ವಿಚಾರ ಮಾಡಿದ, ಚಿಂತೆ ಮಾಡ್ಕೋತ ಕೂತಿದ್ದಂತ. ಯಾರೋ ನದಿ ದಂಡಿಗೆ ಬಂದೋಳದಂತ. ಸ್ವಾಮಿಗಳ ಯಾಕೆ ವಿಚಾರ ಮಾಡ್ಲಿಕ್ಕತ್ತೀರಿ? ಒಂದು ಬೆಕ್ಕ ಸಾಕ್ರಿ, ಹೇಳ್ತೀನಿ ನೋಡ್ರಿ. ಒಂದು ಬೆಕ್ಕ ಸಾಕಿದ್ರಿ ಅಂದರೆ ಯಾವ ಇಲಿನೂ ಬರಂಗಿಲ್ಲ ನಿಮ್ಮ ಹತ್ರ ಅಂದರು. ಸರಿ ಅಂಥೇಳಿ ಒಂದು ಬೆಕ್ಕ ಸಾಕಿದ್ರಿ. ಆ ಬೆಕ್ಕು ಇದ್ದಿಲಿನ ಹೊಡೆದು ಮುಗಿಸ್ಬಿಡ್ತ್ರಿ. ಮರುದಿವಸ ಆ ಬೆಕ್ಕು ಸ್ವಾಮಿಗಳು ನೋಡ್ಕೋತ ಕೂತಿತ್ತಂತ, ನನಗೆ ಆಹಾರಕ್ಕೇನು ವ್ಯವಸ್ಥೆ ಅಂತ ತಿಳ್ಕೊಂಡು. ಮತ್ತು ಸ್ವಾಮಿಗಳು ಚಿಂತೆ ಶುರುವಾಯ್ತು. ಸ್ವಾಮಿಗಳು ಮತ್ತು ಅವ್ರನ್ನ ಕೇಳಿದ್ರಂತ ನದಿ ಸ್ಥಾನಕ್ಕೆ ಬಂದವ್ರನ್ನ, ಏನು ಮಾಡ್ಬೇಕು ರೀ? ಸ್ವಾಮಿಗಳ ಒಂದು ಆಕಳ ಸಾಕ್ರಿ, ಯಾಕೆ ತಲೆ ಕೆಡ್ಸ್ಕೋತೀರಿ ಅಂದ್ರೆ ಅಂತ. ಆಕಳ ಸಾಕಿದ್ರಿ. ಆಕಳ ಸಾಕಿದ್ರು ಹಾಲು ಹಿಂಡ್ಕೋತ ಕೂತರು. ಈ ಸ್ವಾಮಿಗಳು ಪ್ರವಚನ ಜಪ ಪಾಠ ಎಲ್ಲ ನಿಂತುಬಿಟ್ಟು ಹಾಲು ಹಿಂಡೋದು, ಬೆಕ್ಕಿ ಕುಡಿಸೋದು, ತಾವು ಮಾಡೋದು ಇದೇ ಕೆಲಸ ನಡೀತ್ರಿ. ಅವ್ನು ಕೊನೆಗೆ ಇವಂದ ಎಷ್ಟಂತ ಹಾಲು ಹಿಂಡ್ಕೋತ ಕೂಡಲಿ 3 ಹೊತ್ತು. ಕೊನೆಗೆ ಮತ್ತೆ ಯಾರಿಗೂ ಸಲಹೆ ಕೇಳಿದಂತ ಅವನಂತ, ಸ್ವಾಮಿಗಳ ಊರಾಗ ನಿಮ್ಮ ಹೆಂಡ್ತಿದ್ದಾಳಕ್ಕಿನ ಕರ್ಕೊಂಬಂದು ಇಲ್ಲೇ ಇಟ್ಕೊಳ್ರಿ, ಸುರಕ್ಷಿತ ಹಾಲು ಹಿಂಡ್ತಾಳೆ ಅಂತ ಹೇಳಿದಂತ. ಅವ್ನು ಕೊನೆಗೆ ಇಂಥ ಸನ್ಯಾಸಾಶ್ರಮ ಎದಕ್ಕೆ ಬರ್ತದೆ? ವಾನಪ್ರಸ್ಥಾಶ್ರಮ ಎದಕ್ಕೆ ಬರ್ತದೆ? ಮತ್ತು ಮನೆಯಿಂದೇ ಕ್ಯಾರಿಯರ್ ಬರೋದಿದ್ರೆ ವಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮ ಅಂತ ಕರೆಯಂಗಿಲ್ಲ ರೀ ಅವನ್ನೆಲ್ಲ. ಅದಕ್ಕೆ ಶುದ್ಧವಾದ ವಾನಪ್ರಸ್ಥಾಶ್ರಮ ಅಂದರೆ ಮುಖ್ಯ ಪ್ರಾಣದೇವರು ಮಾಡಿದವರು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರಃ. ಬ್ರಹ್ಮಚರ್ಯ ವಾನಪ್ರಸ್ಥ ಹನುಮದವತಾರದಲ್ಲಿ, ಗೃಹಸ್ಥಾಶ್ರಮ ಭೀಮಾವತಾರದಲ್ಲಿ, ಸನ್ಯಾಸಾಶ್ರಮ ಮಧ್ವಾವತಾರದಲ್ಲಿ ನಡೆಸಿ ಒಂದೂ ಆಶ್ರಮದ ಧರ್ಮಗಳನ್ನು ತಪ್ಪಿಸಿಲ್ಲ ನಮ್ಮ ಆಚಾರ್ಯರು ಅಂತ ತಿಳಿದುಕೊಂಡು ವಾಯುದೇವರು ಅಂತ ರಾಜರು ಯುಕ್ತಿ ಮಲ್ಲಿಕೆಯ ಫಲಸೌರಭದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ವಾಯುದೇವರ ಅನೇಕ ರೂಪಗಳು. ವಾಮನಾವತಾರದ ಕಥೆಯನ್ನು ಕೇಳ್ತೀವಿ. ವಾಮನಾವತಾರದ ಕಥೆಯನ್ನು ಕೇಳುವಾಗ ದಾನ ತಗೊಂಡ ಪ್ರಸಿದ್ಧವಾದ ಕಥೆ ಇದೆ, ಬೆಳೆಸೋದಿಲ್ಲ. ನನ್ನ ಉಪನ್ಯಾಸ ಸಮಯ ಮುಕ್ತಾಯ ಆಗ್ತಾ ಇದೆ, ಕೊನೆ ಮಾತು ಹೇಳಿ ಮುಗಿಸ್ತೇನೆ. ದಾನ ತಗೊಂಡ, ಕೊಡೋ ಕಾಲಕ್ಕೆ ಅವನು ಉತ್ಸಾಹದಾಗ ಕೊಟ್ಬಿಟ್ಟ. ಈ ಕೊಡೋರು ತೊಗೊಳ್ಳೋರು ನೋಡ್ಕೊಂಡು ತೊಗೋತಿರ್ಬೇಕ್ರಿ. ಅವ್ರು ಕೊಟ್ಟರು ಅಂತ ಇವರು ಉತ್ಸಾಹದಾಗ ತೊಗೊಳ್ಳೋದು, ಇವ್ರು ಕೇಳಿದ್ರು ಅಂತ ಅವ್ರು ಉತ್ಸಾಹದಾಗ ಕೊಡೋದು, ಇವೆರಡೂ ಕೆಲಸ ಮಾಡಬಾರ್ದು. ನೋಡ್ಕೊಂಡು ಕೊಡಬೇಕು, ನೋಡ್ಕೊಂಡು ತೊಗೋಬೇಕು. ಕೊಟ್ಟರು 2ನೇ ಪಾದ ಎತ್ತಿದ ಅಂತ ಕಥೆ ಕೇಳ್ತೀವಿ. 2ನೇ ಪಾದ ಎತ್ತಿದಾಗ ಏನಾಯಿತು? ಮೇಲೆ ಹೋಯಿತು. ಆ ಮೇಲೆ ಪಾದವನ್ನು ಎತ್ತಿದ, ಒಂದು ತೆಳಗಿನ ದಳದಿದ್ದ, 2ನೇ ಪಾದ ಮೇಲಿನ ಭಾಗಗಳನ್ನು ಲೋಕಗಳನ್ನು ಅಲಿಯಕ್ಕೆ ಹೋದ. ಆಗ ಉಗುರು ತಾಕಿ, ಉಗುರಿನ ತುದಿ ತಾಕಿ ಬ್ರಹ್ಮಾಂಡದ ಕರ್ಪಟ ಸೀಳಿ ನೀರು ಬಂತು ಹೊರಗಡೆಗೆ ಅಂತ ಕೇಳ್ತೀವಿ. ರಾಜರಂತಾರೆ, ಶೃಂಗಾರ ಪಾದನಖ ತುಂಗಾಗ್ರ ಭಿನ್ನ ಕನ ಕಾಂಗಾಂಡ ಪಾತಿ ತಟಿನಿ ತುಂಗಾತಿ ಮಂಗಲ ತರಂಗಾಭಿಭೂತ ಭಜ ಕಾಂಗಾಘ ವಾಮನ ನಮಃ. ಶೃಂಗಾರ ಪಾದನಖ ತುಂಗಾಗ್ರ ಭಿನ್ನಕನ ಕಾಂಗಂಡ ಪಾತಿ ತಟಿನಿ. ರಾಜರ ಶಬ್ದ ಹೆಂಗವ ಅಂದರೆ ಆ ಪಾದ ತಾನ ಮ್ಯಾಲೆ ಹೋಗ್ಬೇಕ್ರಿ, ಹಂಗೆ ಅದ. ಶೃಂಗಾರ ಪಾದನಖ ತುಂಗಾಗ್ರ ಭಿನ್ನಕನ ಕಾಂಗಂಡ ಪಾತಿ ತಟಿನಿ. ನೀರು ತೆಳಗೆ ಬರ್ತಾ ಇದೆ ಹರ್ಕೊಂಡು, ಹಾಗೆ ಬರೆದಿದ್ದಾರೆ. ಸರಿ ಆಯಿತು, ದಾನ ಆಯ್ತು, ತೊಗೊಂಡ್ರು, ಪಾದ ಮೇಲೆ ಹೋಯ್ತು, ಎಲ್ಲ ಆಯ್ತು, ಮುಗೀತು ರೀ. ವಾಮನಾವತಾರ ಕಥೆ ಮುಗೀತು, ಆಚಾರ ಪುರಾಣ ಮುಗಿದು ಹೋತ್ರಿ. ಒಬ್ಬ ಬಾಜು ಕೂತಿದ್ದಂತ ಪುರಾಣ ಮುಗಿದ ಮೇಲೆ ಆಚಾರ ಪುರಾಣ ಎಲ್ಲ ಮುಗಿಸಿದ್ರಿ, ಬರೋಬ್ಬರಿ ಆಯ್ತು. ಅದು ಮ್ಯಾಲೆ ಸೀಳಿತ್ತು, ನೀರು ಬರ್ಲಿಕ್ಕತ್ತಿತ್ತಲ್ಲ, ಅದು ಇನ್ನೂ ಬರ್ಲಿಕ್ಕತ್ತದೋ ನಿಂತದು ಅಂತ ಕೇಳಿದ್ನಂತವ. ಹೌದು, ಲೀಕೇಜ್ ಅದ ನೋಡ್ರಿ, ಅವನ ಸಮಸ್ಯೆ ಅವಂದ್ರಿ. ಈ ಬ್ರಹ್ಮಾಂಡದಾಗ ಅದು ಹಾಗೆ ನೀರು ಬರ್ಕೋತಿದ್ರೆ ಇಷ್ಟೊತ್ತಿಗೆ ತುಂಬಿ ಹೋಗ್ಬೇಕಾಗಿತ್ತು ರೀ ಆಚಾರ. ಅದಕ್ಕೆ ಅದು ಏನು ಮುಂದೆ ಲೀಕೇಜನ್ನು ಯಾರು ಅದಕ್ಕೇನೋ ಹಚ್ತಾರಲ್ಲ, ಅದೇನೋ ಹಚ್ಚಿ ಟೇಪ್ ಹಚ್ಚಿ ನಿಲ್ಲಿಸಿದ್ರು, ಯಾರು ಹಂಗೆ ಬರ್ಕೋತಿತ್ತು ಆಚಾರ ಅಂದ್ರಂತ. ನಿನ್ನ ಮನೆಯಲ್ಲ ಮತ್ತೊಬ್ಬರ ಮನೆಯಲ್ಲ, ಹೋಗಿ ನಡಿ, ಯಾರು ಸೋರ್ಕೊಂಡ್ರೆ ಏನಾಗಬೇಕಾಗ್ಯದ ಅಂತ. ಹಂಗಲ್ರಿ ಆಚಾರ, ಬ್ರಹ್ಮಾಂಡ ಯಾರ್ದೇನ್ರ ಆದ್ರೆ ನಮ್ಮ ಮೇಲೆ ಬರ್ತದ್ರಿ ಆಚಾರ ಅಂದಂತವ. ಓ ಹಿಂಗೆ ಆತ್ ನಡಿ ಅಂತ ಹೇರಂತ. ಅದಕ್ಕೆ ಪ್ರಕಾಶ ಸಂಹಿತ ಅಂತ ಒಂದು ಗ್ರಂಥ. ಆ ಪ್ರಕಾಶ ಸಂಹಿತೆಯಲ್ಲಿ ಹೇಳುವಾಗ ಒಂದು ಮಾತು ಬರೀತಾರೆ, ಯಾವಾಗ ವಾಮನಾವತಾರದ ಕಾರ್ಯ ಮುಗೀತೋ
ಅರ್ಥಾತ್ ಅದು ಸೀಳಿ ಹೋಯಿತೋ ಒಡನೆಯೇ ವಾಯುದೇವರು 3 ಕೋಟಿ ರೂಪಗಳನ್ನು ತೆಗೆದುಕೊಂಡ್ರಂತೆ. ಭಾರತೀ ದೇವಿಯರು ವಾಯುದೇವರಿಬ್ಬರೂ ಕೂಡ 3 ಕೋಟಿ ರೂಪಗಳನ್ನು ತೆಗೆದುಕೊಂಡು ಅದೇನು ಸೀಳಿತ್ತಲ್ಲ ಅದನ್ನು ಪುನಃ ಕೂಡಿಸಿದ್ರಂತೆ. ಆ ರೂಪಗಳಿಂದ ಅವೆರಡನ್ನು ಪ್ಯಾಚ್ ವರ್ಕ್ ಮಾಡಿದರು ಅಂತ ಹೇಳ್ತಾ ಇದ್ದಾರೆ ಪ್ರಕಾಶ ಸಂಹಿತೆಯಲ್ಲಿ. ಆಶ್ಚರ್ಯ ಆಗುತ್ತೆ. ಇಷ್ಟು 3 ಕೋಟಿ ರೂಪ, ಅದನ್ನು ಆಚಾರ್ಯ ತಾತ್ಪರ್ಯದಲ್ಲಿ ಹೇಳುವಾಗ 3 ಕೋಟಿ ರೂಪ ಪವನಸ್ಸುತೋಮೆ ಅಂತ ಹೇಳ್ತಾರೆ. 3 ಕೋಟಿ ರೂಪಗಳನ್ನು ತೆಗೆದುಕೊಂಡರು ವಾಯುದೇವರು ಅಂತ. ಯಾಕೆ 3 ಕೋಟಿ ರೂಪ ಎದಕ್ಕೆ ಬೇಕಾಗಿತ್ತು ಅಂದರೆ, ಅಷ್ಟು ಅವತಾರಗಳನ್ನು, ಅಷ್ಟು ರೂಪಗಳನ್ನು ಎತ್ತಿಕೊಂಡು ವಾಮನಾವತಾರ ಆದ ಮೇಲೆ ಅದೇನು ನೀರು ಕೆಳಗೆ ಬರ್ತಿತ್ತೋ ಹಾಗೇ ಜಲಾವರಣದಲ್ಲಿ ಇದ್ದ ನೀರು ಅಷ್ಟು ಹೊಳಗೆ ಬಂದುಬಿಟ್ಟಿದ್ರೆ ಭೂಮಿಯ ಪರಿಸ್ಥಿತಿ ಏನು, ಬರದೇ ಇದ್ದಂತೆ ಅದನ್ನು ಕೂಡಿಸಿ ಇಟ್ಟದ್ದು ನಮ್ಮ ವಾಯುದೇವರು ಅಂತ ತಿಳಿದುಕೊಂಡು ಹೇಳಿಕೊಡ್ತಾರೆ. ಹೀಗೆ ವಾಯುದೇವರ ಅವತಾರಗಳ ಬಗ್ಗೆ ನಾವು ಪುರಾಣಗಳನ್ನು, ಅದನ್ನು ಉಪನಿಷತ್ತುಗಳನ್ನು, ದಾಸಾಹಿತ್ಯವನ್ನು ಓದಿದಾಗ ಬಹಳ ಆಶ್ಚರ್ಯ ಆಗ್ತದೆ. ಪುರಾಣಗಳಲ್ಲಿ ಆಚಾರ್ಯರು ಇಡಿಯಾದ ಸರ್ವಮೂಲ ಗ್ರಂಥಗಳನ್ನು ತೆಗೆದಾಗ ವಾಯುದೇವರ ರೂಪಗಳ ಒಂದು ಪಟ್ಟಿಯನ್ನು ಕೊಡುತ್ತಾರೆ. ಯಜ್ಞಕ್ಕೆ ನಿರ್ವಹಣೆಗೆ ಸಂಬಂಧಪಟ್ಟದ್ದು, ನಿತ್ಯದಲ್ಲಿ ಲೋಕಗಳಲ್ಲಿ ಕೆಲಸ ಮಾಡುವಂಥದ್ದು ಎಷ್ಟು 171 ರೂಪಗಳ ವಿಚಾರವನ್ನು ತಿಳಿಸಿಕೊಡುತ್ತಾರೆ. 171 ರೂಪಗಳಿಂದ ನಿತ್ಯ ನಮ್ಮ ಜೀವನ ಜೊತೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರಂತೆ. ಅಂಥ ವಾಯುದೇವರ ಅವತಾರಗಳ ಬಗ್ಗೆ ಪ್ರಸಿದ್ಧವಾದ ಅವತಾರ ಹನುಮದ ಅವತಾರ, ಭೀಮಾವತಾರ, ಮಧ್ವಾವತಾರಗಳು. ಅದು ತಾವೆಲ್ಲ ತಿಳಿದಿರುವಂತಹದ್ದು, ವೇದೋಕ್ತವಾದ ಮಹಿಮೆ. ಅಂಥ ವಾಯುದೇವರ ವಿಷಯ ಒಂದು ಸ್ವಲ್ಪ ಹೊತ್ತು ಮಾತಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಪರಮಪೂಜ್ಯ ಸ್ವಾಮಿಗಳು, ಫಲಿಮಾರು ಮಠಾಧೀಶರು, ಶ್ರೀಪಾದಂಗಳವರು, ಅವರು ನನ್ನ ಮೇಲೆ ಬಹಳ ಪ್ರೇಮ, ಅನುಗ್ರಹ ಮಾಡಿದ್ದಾರೆ. ಇವತ್ತು ಬಂದು ಕೂಡಲೇ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿದೆ. ಎಷ್ಟು ವರ್ಷ ಆಯಿತು ನಿಮ್ಮನ್ನು ಭೇಟಿಯಾಗಿ ಅಂತ ಕೇಳ್ತಾರೆ. ನಾನು ಏನಾಗಬೇಕಾಗಿದೆ ಸ್ವಾಮಿಗಳಿಗೆ, ಅಷ್ಟು ಪ್ರೀತಿಯಿಂದ ಮಾತಾಡಿಸಿದರು ಸ್ವಾಮಿಗಳು. ಯಾವಾಗಲೂ ಮುಗುಳ್ನಗೆಯ ಸ್ವಾಮಿಗಳು, ಮುಖದಲ್ಲಿ ಯಾವಾಗಲೂ ಮಂದಹಾಸ, ಅಷ್ಟು ನಗನಗತಾ ಇದ್ದು ಎಲ್ಲರ ಜೊತೆಗೂ ಪ್ರೀತಿಯಿಂದ ವ್ಯವಹಾರ ಮಾಡಿದವರು. ಸ್ವಾಮಿಗಳ ಔದಾರ್ಯ ಎಂಥದ್ದು ಅಂತ ಹೇಳ್ತೇನೆ. ನಾನು ತಮಿಳುನಾಡಿಗೆ ಪ್ರವಚನಕ್ಕೆ ಹೋಗ್ತಿರ್ತೇನೆ, ವಿಶೇಷವಾಗಿ ಕೊಯಮತ್ತೂರಿಗೆಲ್ಲ ಪ್ರವಚನಕ್ಕೆ ಹೋಗಿರ್ತೇನೆ. ಸ್ವಾಮಿಗಳಲ್ಲಿ ಅನೇಕ ಬಾರಿ ಹೋಗಿ ಬಂದದ್ದೆಲ್ಲ ಇರ್ತದೆ. ಅಲ್ಲಿ ಪ್ರವಚನವನ್ನು ಮಾಡಿಸ್ತಾರೆ ಸ್ವಾಮಿಗಳು. ಪ್ರವಚನ ಮಾಡಿಸುವಾಗ ಸ್ವಾಮಿಗಳು ಮಠದ ವತಿಯಿಂದ ಎಲ್ಲ ಕಡೆಗೆ ಜ್ಞಾನ ಕಾರ್ಯ ಆಗುವಂತೆ ಮಾಡಿಸ್ತಿರ್ತಾರೆ. ಅಲ್ಲೊಬ್ಬರು ರವಿ ಅಂತ ಇದ್ದಾರೆ, ಅವರು ನಾವು ಭಾಳ ಬೇಕಾದವರು, ಸ್ವಾಮಿಗಳಿಗೂ ಪರಿಚಯ. ಅವರು ಹೇಳಬೇಕು, ಜ್ಞಾನ ಕಾರ್ಯಕ್ಕೆ ಪ್ರವಚನ ಮಾಡಿಸ್ರಿ ಅಂತ ಸ್ವಾಮಿಗಳು. ಮಾಡಿಸ್ಲಿಕ್ಕೆ ಹೋದ ಕೂಡಲೇ ಅಕಸ್ಮಾತ್ ಜ್ಞಾನ ಕಾರ್ಯ ಪ್ರವಚನ ಅಂದ ಕೂಡಲೇ ಮತ್ತೆ ಜನರಿಂದ ಹಣ ಕೇಳುವ ಪ್ರಸಂಗ ಬರ್ತದೆ. ಇಲ್ಲ, ನೀವು ಆಚಾರ ಬರ್ತಾರೆ, ದಕ್ಷಿಣೆ ಕೊಡ್ರಿ, ಅದು ಇದು ಅಂತ. ಸ್ವಾಮಿಗಳ ವ್ಯವಸ್ಥೆ ಏನು ಅಂದರೆ, ಜನರಿಂದ 1 ರೂಪಾಯಿ ತಗೊಳ್ಬೇಡ್ರಿ, ಮಠದಿಂದಲೇ ನಾನೇ ಕೊಡ್ತೀನಿ. ಎಷ್ಟು ಪಂಡಿತರನ್ನ ಕರೆಸ್ರಿ, ಪ್ರವಚನ ಮಾಡಿಸ್ರಿ, ಅವರಿಗೆ ಕೊಡೋ ಕಾರಣಕ್ಕೆ ನಮ್ಮ ಮಠದಿಂದ, ನಮ್ಮ ವತಿಯಿಂದ. ಏನು ಆಶ್ಚರ್ಯ ಅದು. ಎಲ್ಲೋ ದೂರದ ತಮಿಳುನಾಡಿನಲ್ಲಿ ಆಚಾರ್ಯರ ಗ್ರಂಥಗಳು, ಭಾಗವತಾದಿ ಗ್ರಂಥಗಳು, ಎಲ್ಲ ಗ್ರಂಥಗಳ ಪಾಠ ಪ್ರವಚನ ಆಗಬೇಕು. ಜನರ ಬಳಿ ಹಣ ಕೇಳಿದ್ರೆ ಮತ್ತೆ ಎಲ್ಲಿ ಚಿಂತೆ ಮಾಡ್ತಾರೋ ಅನ್ನೋದಕ್ಕೆ ಸ್ವಾಮಿಗಳು ತಾವೇ ಹಣವನ್ನು ಕೊಟ್ಟು, ವಿದ್ವಾಂಸರ ಸಂಭಾವನೆ ನಾನು ಕೊಡ್ತೇನೆ, ನೀವು ಕೇವಲ ಪ್ರವಚನ ಮಾಡಿಸ್ರಿ ಅಂತ ಹೇಳುವಂಥ ದೊಡ್ಡ ಅವಧಾರ್ಯ ಸ್ವಾಮಿಗಳಲ್ಲಿ ಇರತಕ್ಕಂಥದ್ದು. ಆಶ್ಚರ್ಯ ಆಗ್ತದೆ ನೋಡಿದರೆ. ಹೀಗೆ ಅನೇಕ ಊರುಗಳಲ್ಲಿ, 1-2 ಅಲ್ಲ, ಅನೇಕ ಊರುಗಳಲ್ಲಿ ಅಷ್ಟು ಅಂತಹ ಕಾರ್ಯಕ್ರಮಗಳು. ಎಲ್ಲಕ್ಕಿಂತಲೂ ಮುಖ್ಯ, ಮೊನ್ನೆ ನೋಡಿದ್ದು ಸ್ವಾಮಿಗಳು ಒಂದು ತಿಂಗಳು ಪ್ರಯಾಗದಲ್ಲಿ, ಅದು ಏನ್ರಿ ಅನ್ನದಾನ. ಸ್ವಾಮಿಗಳು ಒಂದೇ ಮಾತು ಹೇಳಿದ್ರೆ ತಂಗು, ಅಲ್ಲಿ ಹೋಗಿ ಬಂದವರು ಹೇಳಿದ್ರು, ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಸ್ವಾಮಿಗಳ ಪಾದ ಸ್ಪರ್ಶ ಮಾಡಿದ್ದೇನೆ. ಅವರು 1 ತಿಂಗಳು, ನಾವೆಲ್ಲೋ 1 ದಿವಸ ಅಲ್ಲಿ ಹೋಗಿ ಆ ಮಹಾಕುಂಭದಲ್ಲಿ ಸ್ನಾನ ಮಾಡಿ ಬಂದರೆ, ಇನ್ನು ನಮ್ಮ ಪೌತ್ರರು ಪ್ರಪೌತ್ರರು ಬಂದರೂ ಹೇಳ್ತಿರ್ತೇವೆ, ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಮಹಾಕುಂಭಕ್ಕೆ ಹೋಗಿ ಬಂದಿದ್ದ, ಎಷ್ಟು ದಿವಸ ಸ್ನಾನ ಮಾಡಿದ, ಒಂದೇ ಸರ್ತಿ ಮುಳುಗಿದ. 1 ಸರ್ತಿ ಮುಳುಗಿದ್ದನ್ನು ಪಿತೃಪಿತಾಮಹ ಪ್ರಪಿತಾಮಹನಂ ಅಂತ ಹೇಳ್ಕೋತಿರೋರು ನಾವು. ಸ್ವಾಮಿಗಳು 1 ತಿಂಗಳು ಪೂರ್ಣ ಮಾಘಸ್ನಾನವನ್ನು ಅಲ್ಲಿಯೇ ಮಾಡಬೇಕು. ಯಾವಾಗ ಅಂದರೆ ಬೆಳಗಿನ ಜಾವ 3 ಗಂಟೆಗೆ. ನೆನಪಿಟ್ಟುಕೊಳ್ಳ್ರಿ, ನನಗೆ ಅದು ಅನಿಸೋದು, ವಾಯುದೇವರ ಸನ್ನಿಧಾನ ಅವರಲ್ಲಿ ಇಲ್ಲದೆ ಹೋದರೆ ಆ 3 ಗಂಟೆಗೆ ಆ ಚಳಿಯಲ್ಲಿ ಸ್ನಾನ, ಅದು ಮಾಘಸ್ನಾನ ಅಂತ ಹೆಸರದ್ರಿ, ಬಲವಂತದ ಮಾಘಸ್ನಾನ ಅಂತ ಕರಿತಿರ್ತಾರೆ ನಮ್ಮಲ್ಲಿ. ಚಳಿಗಾಲದಾಗ ಸ್ನಾನ ಮಾಡೋದು ಅಂದರೆ ಆಗೋದಲ್ಲ. ನನಗೆ ಮಧ್ವಜಯದ ಶ್ಲೋಕ ನೆನಪು ಬರ್ತದೆ, ಮಜ್ಜನಂ ವ್ಯಧಿತ ಶೀತಲ ಗಂಗಾ ವಾರಿ ನಿತ್ಯ ಮರಣೋದಯ ಕಾಲೆ ಅಂತ. ಆಚಾರ್ಯರು ಬದರಿ ಕ್ಷೇತ್ರದಲ್ಲಿ ಹಾಗೆ ಮಾಡ್ತಿದ್ರಂತೆ. ಶ್ರೀಮದಾಚಾರ್ಯರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದ ಸ್ವಾಮಿಗಳು, ಅವರಲ್ಲಿ ವಾಯುದೇವರು ವಿಶೇಷವಾಗಿ ಸನ್ನಿಹಿತರಾಗಿ ಪ್ರಯಾಗದಲ್ಲಿ ಈ ಮಹಾಕುಂಭದಲ್ಲಿ 1 ತಿಂಗಳು. ಇನ್ನೇನು ನಾವು ಎಲ್ಲೂ ಕುಂಭಮೇಳ ಮತ್ತೊಂದು ಮೇಳ, ಯಾವ ಮೇಳ ಬೇಡ್ರಿ ನಮಗೆ. ಸ್ವಾಮಿಗಳನ್ನು ನೋಡಿಬಿಟ್ಟಿವಲ್ಲ, ಎಲ್ಲ ಮೇಳ ಮುಗಿದು ಹೋದುಬಿಟ್ರು, ಅಷ್ಟೇ ಮುಗದೇ ಹೋಯ್ತು ಕೆಲಸ. ಸ್ವಾಮಿಗಳು 1 ತಿಂಗಳು ನಿರಂತರವಾಗಿ ಮಠದಲ್ಲಿ ಯಾರು ಬಂದರೂ ಅನ್ನದಾನ ಇಲ್ಲ ಅಂದಿಲ್ಲ. ಆಶ್ಚರ್ಯ. ಅಲ್ಲಿ ಹೋದವ್ರು ಹೇಳಬೇಕ್ರಿ, ಬೆಳಿಗ್ಗೆ ಊಟಕ್ಕೆ ಪ್ರಾರಂಭ ಆದರೆ ರಾತ್ರಿ 12 ಗಂಟೆವರೆಗೂ ಜನ ಬರ್ತಾನೆ ಇದ್ರು. ಸ್ವಾಮಿಗಳು ಒಂದು ಆದೇಶ ಏನು ಅಂದರೆ, ಯಾರು ಬಂದರೂ ಊಟಕ್ಕೆ ಹಾಕ್ರಿ,
ಯಾರಿಗೂ ಇಲ್ಲ ಅನ್ಬೇಡ್ರಿ, ಅನ್ನ ಇಲ್ಲ ಅನ್ಬೇಡ್ರಿ. ಏನ್ರಿ ಎಂಥ ಔದಾರ್ಯ! ಅವರೇನು ನಮ್ಮವರೋ ನಮ್ಮವರಲ್ವೋ ಯಾವುದೋ ಏನಿಲ್ಲ, ಒಟ್ಟು ಅನ್ನಸ್ಯ ಕ್ಷುದಿತಂ ಪಾತ್ರಂ, ಬಂದವರಿಗೆಲ್ಲ ಅನ್ನ ಹಾಕಬೇಕು ಅನ್ನುವಂಥ ದೊಡ್ಡ ಯಜ್ಞವನ್ನು ಸ್ವಾಮಿಗಳು 1 ತಿಂಗಳು ಪ್ರಯಾಗದಲ್ಲಿ ಮಾಡಿ ಅಲ್ಲಿಂದ ಇದೇ ಕಾರ್ಯಕ್ರಮಕ್ಕೆ ಸಂಚಾರ ಮಾಡಿಕೊಂಡು ಬಂದಿದ್ದಾರೆ. ಅವರ ಒಂದು ಸನ್ನಿಧಾನದಲ್ಲಿ ದಿವ್ಯ ಅಧ್ಯಕ್ಷತೆಯಲ್ಲಿ ರಾಘವೇಂದ್ರ ಸಪ್ತಾಹ ಮಹೋತ್ಸವ ನಡೀತಾ ಇರೋದು ನಿಜವಾಗಲೂ ಕೂಡ ಇದೊಂದು ದೊಡ್ಡ ಅಶ್ವಮೇಧ ರಾಜಸೂಯಾಗಳೇ, ಬೇರೆ ಏನಿಲ್ಲ. ಸ್ವಾಮಿಗಳ ಚರಣಾರವಿಂದಗಳಲ್ಲಿ ಮತ್ತೊಂದು ಬಾರಿ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ, ನನಗೆ ಅವಕಾಶ ನೀಡಿರುವಂತಹ ನಮ್ಮ ಸೋದರ ಮಾವನರಾಗಿರುವ ಪರಿಮಳಾಚಾರ್ಯರಿಗೆ ಮತ್ತೊಂದು ಬಾರಿ ವಿಶೇಷವಾದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೀಗೆ ಅನೇಕ ವರ್ಷಗಳಿಂದ ಕರೆಸಿ ಬೇರೆ ಬೇರೆ ವಿಷಯಗಳನ್ನು ಕೊಟ್ಟು ಉಪನ್ಯಾಸ ಮಾಡಿಸ್ತಾ ಇದ್ದಾರೆ. ಅವರಿಗೂ ಅವರ ಜೊತೆಗೆ ಕೈಜೋಡಿಸಿ ನಿಂತಿರುವಂಥ ಕುಟುಂಬದ ಎಲ್ಲ ಪರಿವಾರದವರಿಗೂ, ಅವರ ತಮ್ಮನ ಮನೆಯವರು, ಅವರ ಮನೆಯವರು, ಅವರ ಮಕ್ಕಳು, ಹೆಣ್ಮಕ್ಕಳು, ಗಂಡು ಮಕ್ಕಳು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಬಹಳ ವೈಭವದಿಂದ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ವಿಶೇಷವಾದ ಧನ್ಯವಾದ ತಿಳಿಸ್ತಾ, ಅಪ್ಪಣಾಚಾರ್ಯರು ಹಿರಿಯರು, ನಾನು ಪ್ರತಿ ವರ್ಷ ನಾನು ಬಂದಾಗೆಲ್ಲ ಅವರೇ ಉಪನ್ಯಾಸ ಮಾಡಲಿಕ್ಕೆ ಸಮರ್ಥರು. ನಾನು ಬೆಳಗ್ಗೆ ಕೂತ್ಕೊಂಡು ಅಲ್ಲಿ ದೂರದಲ್ಲಿ ಉಪನ್ಯಾಸ ಕೇಳ್ತಾ ಇದ್ದೆ. ನವಾರ್ಣವವ ನವಾವರ್ಣವ ಉಪನ್ಯಾಸ ಮಾಡ್ತಾ ಇದ್ರು. ಮರುತ ನಿನ್ನಯ ಮಹಿಮೆ ಅಂತ ಸುಳಾದಿಯನ್ನು ಹೇಳ್ತಾ ಆ ಒಂದು ಶಬ್ದದ ಬಗ್ಗೆ ಎಷ್ಟು ಚೆಂದಾಗಿ ಡಿಸ್ಕಸ್ ಮಾಡಿದರು ಅಂದರೆ ನನಗೆ ಬಹಳ ಆನಂದ ಆಯಿತು. ಅವರೇ ಉಪನ್ಯಾಸ ಮಾಡಲಿಕ್ಕೆ ಸಮರ್ಥರು. ಅಪ್ಪಣಾಚಾರ ಅಂಥದ್ದನ್ನು ಉಪನ್ಯಾಸ, ನಾನು ಅಲ್ಲಿ ಕೂತಿದ್ದೆ, ಬಂದರು, ನಿನ್ನ ಉಪನ್ಯಾಸ ಕೇಳಲಿಕ್ಕೆ ಬಂದಿದ್ದೀನಿ ಅಂತಾರೆ. ಇದೇ ತಮಾಷೆ ಎಲ್ಲಾದರೂ ಆ ಹಿರಿಯರು ಬಂದು ಕುಳಿತು ಉಪನ್ಯಾಸವನ್ನು ಕೇಳಿದ್ದಕ್ಕೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಕಪಿಲಾಚಾರ್ಯರಿಗೆ ನಾವು ಕೊಟ್ಟಿರ್ತಕ್ಕಂಥದ್ದು ವಾಯುದೇವರ ಅವತಾರಗಳು ಅಂತ. ಸಾಮಾನ್ಯವಾಗಿ ವಾಯುದೇವರ ಅವತಾರಗಳು ಅಂದರೆ ಮಧ್ವ ಭೀಮ ಹನುಮನ ಅವತಾರಗಳು ಹೇಳಿ ಮುಗಿಸ್ಬಿಡ್ತಾರೆ. ನಾನು ಅದರ ನಿರೀಕ್ಷಣೆ ಮಾಡಿ ಕೊಟ್ಟಿರಲಿಲ್ಲ ಆ ವಿಷಯ. ಯಾಕಂದರೆ ಆಳವಾಗಿ ಹೋಗ್ತಕ್ಕಂಥ ಒಂದು ಓಪಿಗೆ ಇದೆ, ವಿದ್ವತ್ತಿದೆ, ಪರಿಶ್ರಮ ಮಾಡ್ತಕ್ಕಂಥ ಒಂದು ವಯಸ್ಸಿದೆ. ಅದಕ್ಕಾಗಿ ಅವತಾರಗಳು ಅಂತ ಕಪಿಲಾಚಾರ್ಯರ ಉದ್ದೇಶವಾಗಿ ಅವತಾರ ತ್ರಯಗಳ ವಿಷಯ ನಾನು ಕೊಟ್ಟಿದ್ದೆ. ಅದನ್ನು ಸಂಪೂರ್ಣ ನ್ಯಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಕಪಿಲಾಚಾರ್ಯರು ಅಂತ ಹೇಳ್ತಾ, ಇಂಥ ಒಂದು ದಿವ್ಯವಾಗಿರ್ತಕ್ಕಂಥ ಸಂದೇಶವನ್ನು ಉಪನ್ಯಾಸವನ್ನು ಕೊಟ್ಟಿರ್ತಕ್ಕಂಥ ಕಪಿಲಾಚಾರ್ಯರ ಈ ಒಂದು ವಾಂಗ್ಮಯ ಸೇವೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಸರ್ವಜನರಿಗೂ ಅದರಿಂದ ಮಾರ್ಗದರ್ಶನ ಸಿಗಲಿ, ಅವರಿಗೂ ಉತ್ತರೋತ್ತರ ಸುಖ ಶಾಂತಿಗಳನ್ನು ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಸ್ವಾಮಿಗಳಿಂದ ಫಲವಂತ ಸ್ವೀಕಾರ ಮಾಡಬೇಕು. ಅಮ್ಮ ಶ್ರೀಮತಿ ಹೋಗ್ರಮ್ಮ, ನೀವು ಮಗ ಶ್ರೀಮತಿ ಮತ್ತು ಅವರು ಪಾಠದ ಶಿಷ್ಯರು ಮತ್ತು ಬಂಧುಗಳು ಕೂಡ ಆಗ್ತಾರೆ. ಪಾಂಡುರಂಗಿಯವರು ಕಪಿಲಾಚಾರ್ಯರಿಗೆ ಉಭಯ ಸಮಿತಿ ಪರವಾಗಿ ಅನಂತ ನಮನಗಳೊಂದಿಗೆ ಧನ್ಯವಾದಗಳು. ಧಾರವಾಡದಲ್ಲಿ